ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ 2025 ಕ್ವಶನ್ ಪೇಪರ್ ಆಲ್ರೆಡಿ 5 ಮಾರ್ಕ್ಸ್ ಸಾಲ್ವ್ ಮಾಡಿದೆ. ಇವಾಗ 10 ಮಾರ್ಕ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ ಇನ್ ದಿಸ್ ವಿಡಿಯೋ. ಓಕೆ, ಸಿ ಫಸ್ಟ್ ಕ್ವಶನ್ 10 ಮಾರ್ಕ್ಸ್ ಅಲ್ಲಿ ನಿಮಗೆ 8 ಕ್ವಶನ್, ಇಟ್ಸ್ ಅನ್ ಥಿಯರಿ ಕ್ವಶನ್. ಐ ವಿಲ್ ಮೈನ್ಲಿ ಫೋಕಸ್ ಆನ್ ದ ಪ್ರಾಕ್ಟಿಕಲ್ಸ್. ಫಸ್ಟ್ ಅಲ್ಲಿ ಪ್ರಾಕ್ಟಿಕಲ್ಸ್ ಹೋಗ್ತೀನಿ. 9th ಒಂದು ಕ್ವಶನ್ ಕೊಟ್ಟಿದ್ದಾನೆ. ಮಿಸ್ ಇಂಟರ್ನ್ಯಾಷನಲ್ ಟ್ರೇಡರ್ಸ್ ಲಿಮಿಟೆಡ್ ಹ್ಯಾವ್ ಇಂಪೋರ್ಟೆಡ್ ಒನ್ ಮಿಷಿನ್ ಫ್ರಮ್ ದ ಇಂಗ್ಲೆಂಡ್. ದೇ ಹ್ಯಾವ್ ಗಿವನ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. FOB ಕೊಟ್ಟಿದ್ದಾನೆ, ಏರ್ ಫ್ರೈಟ್, ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್, ಕಮಿಷನ್ ಅಂಡ್ ಡೇಟ್ ಆಫ್ ಬಿಲ್ ಆಫ್ ಎಂಟ್ರಿ ಕೊಟ್ಟಿದ್ದಾನೆ. ಅಂಡ್ ಇಂಟಿಗ್ರೇಟೆಡ್ ಟ್ಯಾಕ್ಸ್ ದೇರ್ ಆರ್ ಗಿವನ್ ಫಾರ್ ದ ಕಸ್ಟಮ್ ಡ್ಯೂಟಿ. ಇಂಟಿಗ್ರೇಟೆಡ್ ಟ್ಯಾಕ್ಸ್ ಮೀನ್ಸ್ IGST ಅಂಡ್ ಇನ್ಶೂರೆನ್ಸ್ ಚಾರ್ಜಸ್ ಕೊಟ್ಟಿದ್ದಾರೆ. Compute the assessable value and determine the custom duty payable of Miss International Traders Limited. Give the brief note also necessary. Sorry, whenever necessary. ಸಿ ನಿಮ್ಗೆ ಏನ್ ಕೇಳಿರೋದು ಕಸ್ಟಮ್ ಡ್ಯೂಟಿ. ನಾನು ಕಸ್ಟಮ್ ಡ್ಯೂಟಿ ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ 5 ಮಾರ್ಕ್ಸ್ ಸೆಲೆಕ್ಷನ್ ನೋಡಕ್ಕೆ 10 ಮಾರ್ಕ್ಸ್ ಇಂಡಿವಿಜುವಲ್ ಪ್ರಾಬ್ಲಮ್ಸ್ ಮಾಡಿದ್ದೀನಿ. ನಾನು ಫಾರ್ಮೆಟ್ ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ. ಓಕೆ, ಐ ಡೈರೆಕ್ಟ್ಲಿ ಮೂವ್ ಆನ್ ಟು ದಿ ಆನ್ಸರ್ಸ್. ಬಟ್ ಅಲ್ಲ, ಒನ್ಸ್ ಅಗೇನ್ ಐ ವಿಲ್ ಟೆಲ್ ಯು ವಾಟ್ ಆರ್ ದ ಥಿಂಗ್ಸ್ ಇಟ್ ವಿಲ್ ಬಿಕಮ್. ಸಿ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಅಸೆಸಬಲ್ ವ್ಯಾಲ್ಯೂ. ನಾವು ಅಸೆಸಬಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಕೊಂಡು, ದಿಸ್ ಇಸ್ ದ ಫಾರ್ಮ್ಯಾಟ್. ಓಕೆ, ಫಸ್ಟ್ ಅಸೆಸಬಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಕೊಂಡು ದೆನ್ ಹ್ಯಾವ್ ಟು ಗೋ ಫಾರ್ ಫೈಂಡ್ ಔಟ್ ದ ಕಸ್ಟಮ್ ಡ್ಯೂಟಿ. ಸಿ ದಿಸ್ ಇಸ್ ದ ಫಾರ್ಮ್ಯಾಟ್. ಓಕೆ, FOB ಫ್ರೀ ಆನ್ ಬೋರ್ಡ್ ನ ತಗೊಳ್ತೀವಿ. ಏನ್ ಕೊಟ್ಟಿದ್ದಾನೆ ನನಗೆ ಪ್ರಾಬ್ಲಮ್ ಅಲ್ಲಿ? ಪೌಂಡ್ಸ್ ಕೊಟ್ಟಿದ್ದಾನೆ. ಬಿಕಾಸ್ ಆಫ್ ದ ರೀಸನ್ ಐ ಆಮ್ ಟೇಕಿಂಗ್ ಫಾರ್ ದ ಪೌಂಡ್ಸ್. ಇಂಗ್ಲೆಂಡ್ ಪೌಂಡ್ಸ್ ಕೊಟ್ಟಿದ್ದಾನೆ. ಬಿಕಾಸ್ ಆಫ್ ದ ರೀಸನ್ ಐ ಆಮ್ ಟೇಕಿಂಗ್. ಅದರ್ವೈಸ್ ಇಲ್ಲ ಏನ್ ಕೊಟ್ಟಿರ್ತಾರೆ ಅಂತ ತಗೊಳ್ಳೋಣ. ಪೌಂಡ್ಸ್ ಅಂಡ್ ಕನ್ವರ್ಟೆಡ್ ಇಂಟು ರುಪೀಸ್. ಇದರಲ್ಲಿ ಎಕ್ಸ್ಚೇಂಜ್ ರೇಟ್ ಎಷ್ಟು ಕೊಟ್ಟಿದೆ ನೋಡ್ರಿ. ಡೇಟ್ ಆಫ್ ಬಿಲ್ ಆಫ್ ಎಂಟ್ರಿ, BCD 20%, ಎಕ್ಸ್ಚೇಂಜ್ ರೇಟ್ ನೋಟಿಫೈಡ್ ಬೈ CBIC. ಕಸ್ಟಮ್ ಡ್ಯೂಟಿ ಎಷ್ಟು ಕೊಟ್ಟಿದ್ದಾನೆ? 98%, 98 ರುಪೀಸ್ ಕೊಟ್ಟಿದ್ದಾನೆ ಪರ್ ಪೌಂಡ್ಸ್. ರೈಟ್, ನಾವು ಅದನ್ನ ಎಕ್ಸ್ಚೇಂಜ್ ರೇಟ್ ತಗೊಳ್ತೀವಿ. ಫಸ್ಟ್ ಈ ಫಾರ್ಮುಲಾ ತಗೊಳ್ರಿ. ಕಾಂಪಿಟೇಷನ್ ಆಫ್ CAF ಆರ್ ಅಸೆಸಬಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅಸೆಸಬಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಇದು ಫಾರ್ಮೆಟ್. FOB, ಫ್ರೈಟ್ ಅಂಡ್ ಏನೇನು ಕೊಟ್ಟಿರ್ತಾನೆ ಅದರ್ ಎಕ್ಸ್ಪೆನ್ಸಸ್ ಟು ಬಿ ಇನ್ಕ್ಲೂಡೆಡ್ ತಗೊಳ್ತೀವಿ. ಅಲ್ಲಿ ಅದರ್ ಎಕ್ಸ್ಪೆನ್ಸಸ್ ಯಾವ್ದಾದ್ರು ಕೊಟ್ಟಿದೆ ಇನ್ಕ್ಲೂಡ್ ಮಾಡ್ತಾ ಹೋಗಿರ್ತೀವಿ. ಅಂಡ್ ಅಷ್ಟು ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಅಸೆಸಬಲ್ ವ್ಯಾಲ್ಯೂ ಸಿಗುತ್ತೆ. ದೆನ್ ಹ್ಯಾವ್ ಟು ಗೋ ಫಾರ್ ಕಸ್ಟಮ್ ಡ್ಯೂಟಿ. ಕಸ್ಟಮ್ ಡ್ಯೂಟಿಲಿ ಫಸ್ಟ್ ಅಸೆಸಬಲ್ ವ್ಯಾಲ್ಯೂ ಏನ್ ವ್ಯಾಲ್ಯೂ ಬಂದಿರುತ್ತೆ ಅದನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ದೆನ್ ಅದರಲ್ಲಿ ಎಷ್ಟು ಪರ್ಸೆಂಟ್ ಕೊಟ್ಟಿರ್ತಾನೆ ಅಷ್ಟು ಪರ್ಸೆಂಟ್ BCD ಕೊಡ್ತೀವಿ. ಇನ್ ಕೇಸ್ ದೇರ್ ಆರ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್ ಅಂದ್ರೆ 10% ಆನ್ ಅಸೆಸಬಲ್ ವ್ಯಾಲ್ಯೂ ಕೊಡ್ತೀವಿ. ಅಂಡ್ ಸೋಷಿಯಲ್ ವೆಲ್ಫೇರ್ ಸಬ್ ಚಾರ್ಜಸ್ ಅವನೇನು ಕೊಟ್ಟಿಲ್ಲ ಅಂದ್ರೂ ಇಟ್ಸ್ 10% ಆನ್ ಬೇಸಿಕ್ ಕಸ್ಟಮ್ ಡ್ಯೂಟಿ BCD. ಅಂಡ್ ಸಬ್ ಟೋಟಲ್ ಏನ್ ಬರುತ್ತೆ ಅದ್ರ ಮೇಲೆ IGST ಕೊಡ್ತೀವಿ. ಎಷ್ಟು ಪರ್ಸೆಂಟ್ ಕೊಟ್ಟಿರ್ತಾನೆ ಪ್ರಾಬ್ಲಮ್ ಅಲ್ಲಿ ಎಷ್ಟು ಪರ್ಸೆಂಟ್. ಓಕೆ, ಟೋಟಲ್ ಕಸ್ಟಮ್ ಡ್ಯೂಟಿ ಪೇಬಲ್ ಸಿಗುತ್ತೆ. ಇನ್ ಕೇಸ್ ಏನು ಕೊಟ್ಟಿಲ್ಲ ಅಂದ್ರೆ 18% ಆನ್ IGST ಕೊಡ್ತೀವಿ. Now, come to the problem. First one, what they are given. First, I have to find out assessable value. Assessable value find out ಮಾಡಬೇಕಂದ್ರೆ FOB ಏನ್ ಕೊಟ್ಟಿದ್ದಾನೆ? ಫ್ರೀ ಆನ್ ಬೋರ್ಡ್ 8000 ಪೌಂಡ್ಸ್. ರೈಟ್, ಫಸ್ಟ್ ಇಲ್ಲಿ ತಗೊಳ್ಳೋಣ. FOB 8000 ಪೌಂಡ್ ಕೊಡ್ತಾನೆ. ಸಿ ನೀವು ಒನ್ಸ್ ಎಲ್ಲಾವುದು ಮಾಡಿಬಿಟ್ಟು ಟೋಟಲ್ ಇಂಟು ಕನ್ವರ್ಟೆಡ್ ಇಂಟು ರುಪೀಸ್ ಆದ್ರೂ ಮಾಡಬಹುದು. ಅದರ್ವೈಸ್ ಡೈರೆಕ್ಟ್ಲಿ 1 by 1 ಕನ್ವರ್ಟ್ ಆದ್ರೂ ಮಾಡಬಹುದು. ರುಪೀಸ್ FOB 8000 ಪೌಂಡ್ಸ್ ಆದ್ರೆ 8000 ಇಂಟು 98 ರುಪೀಸ್ ಅಂದ್ರೆ 7,84,000 ಬರುತ್ತೆ. ನೆಕ್ಸ್ಟ್ ಮೂವ್ ಆನ್ ಟು ದಿ ಎಕ್ಸ್ಪೆನ್ಸಸ್ ಟು ಬಿ ಇನ್ಕ್ಲೂಡೆಡ್. ಎಕ್ಸ್ಪೆನ್ಸಸ್ ಯಾವ್ದು ಇನ್ಕ್ಲೂಡ್ ಆಗಿದೆ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಫ್ರೈಟ್. ಸೆಕೆಂಡ್ ಒನ್ ನೋಡ್ರಿ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಏರ್ ಫ್ರೈಟ್ ಪೇಯ್ಡ್ 2500 ಪೌಂಡ್ಸ್. ಸಿ ನಾನು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಹೇಳಿದೆ, ಇನ್ ಕೇಸ್ ಆಫ್ ಏರ್ ಯಾವುದೇ ಏರ್ ಅಲ್ಲಿ ಇತ್ತಂದ್ರೂ ಏರ್ ಫ್ರೈಟ್ ಏನ್ ಕೊಟ್ಟಿರ್ತಾನೆ ನಮಗೆ ಕೊಟ್ಟಿರೋದು 2500 ರೈಟ್ ಪೌಂಡ್ಸ್. ಬಟ್ ನಿಮ್ಗೆ ಏರ್ ಅಲ್ಲಿ ಕೊಟ್ಟಾಗ 20% ಆನ್ FOB ಪ್ಲಸ್ ಇಲ್ಲಿ ಏನ್ ಕೊಟ್ಟಿರ್ತಾನೆ ಇದ್ರಲ್ಲಿ ವಿಚ್ ಎವರ್ ಇಸ್ ಲೆಸ್ ತಗೊಂಡ್ರೆ ನೀವು ತಗೊಬೇಕಾಗಿರೋದು. ದಟ್ ಈಸ್ ದ ರೂಲ್. ಓಕೆ, 20% ಆನ್ FOB. FOB ಅಂದ್ರೆ ಅದು ಫ್ರೀ ಆನ್ ಬೋರ್ಡ್ ಎಷ್ಟಿದೆ? 8000 ಇಂಟು 20% ಅಂದ್ರೆ 1600 ಬರುತ್ತೆ. ನೌ ಹ್ಯಾವ್ ಟು ಕನ್ಸಿಡರ್ ಫಾರ್ ವಿಚ್ ಎವರ್ ಇಸ್ ಲೆಸ್, ವಿಚ್ ಎವರ್ ಇಸ್ ಲೋಯರ್. ಓಕೆ, ಇವೆರಡರಲ್ಲಿ ಯಾವ್ದು ಲೋಯರ್? 2500 ಅಂಡ್ 1600. ಮ್ಯಾಕ್ಸಿಮಮ್ ನಾವು ಕೊಡಕ್ಕಾಗದೆ 1600. ಅವ್ರು ಎಷ್ಟಾದ್ರೂ ಕೊಡ್ಲಿ, ಬಿಕಾಸ್ 20% ಆನ್ FOB ಅಷ್ಟೇ ಕೊಡ್ತೀವಿ. ಇವೆರಡರಲ್ಲಿ ವಿಚ್ ಎವರ್ ಇಸ್ ಲೆಸ್ ತಗೊಳ್ತೀವಿ. 1600 ಇಂಟು 98 ನಾವು ಕನ್ವರ್ಟ್. 1600 ಇಂಟು 98 ಕನ್ವರ್ಟ್ ಮಾಡಿದ್ರೆ 1,56,000 ಬರುತ್ತೆ. ಸಾರಿ, 1,56,800. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ ನೋಡೋಣ. ಸಿ FOB ಆಯ್ತು. ಏರ್ ಫ್ರೈಟ್ ಬಂದಾಗ, ಏರ್ ಬಂದಾಗ ಮಾತ್ರ ನಾನು ಫ್ರೈಟ್ ಕೇಳಿದೆ. ಓಕೆ, ನಾಟ್ ಫಾರ್ ಅದರ್ ಕಂಡೀಷನ್ಸ್. ಏರ್ ಅಲ್ಲಿ ಬಂದಾಗ 20% ಆನ್ FOB ಪ್ಲಸ್ ಇದು ಹೆಂಗ್ ಕೊಟ್ಟಿರ್ತಾನೆ ವ್ಯಾಲ್ಯೂ ವಿಚ್ ಎವರ್ ಇಸ್ ಲೆಸ್. ನೆಕ್ಸ್ಟ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಇಂಗ್ಲೆಂಡ್ 500 ಪೌಂಡ್ಸ್ ಅಂತೆ. ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ನಾನು ಆಲ್ರೆಡಿ ಟೈಪ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಲೇಟ್ ಆಗುತ್ತೆ ಅಂತ. 500 ರೈಟ್, ಡಿಸೈನ್ ಅಂಡ್ ಡೆವಲಪ್ಮೆಂಟ್ 500 ಇಂಟು 98 ಅಂದ್ರೆ 49,000 ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನೋಡ್ರಿ, ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಆಯ್ತು. ಕಮಿಷನ್ 2% ಆಫ್ FOB ಅಂತೆ. ವ್ಯಾಲ್ಯೂ ಪೇಡ್ ಇನ್ ದ ಲೋಕಲ್ ಏಜೆಂಟ್ ಇನ್ ಇಂಡಿಯನ್ ಕರೆನ್ಸಿ. ಸಿ ಯಾವ್ದಾದ್ರು ತಗೊಳ್ಳಿ, ಇಂಡಿಯನ್ ಕರೆನ್ಸಿ ಪೇ ಮಾಡ್ತಿದ್ರೆ. ಬಟ್ ಎಷ್ಟಂದ್ರೆ 2% ಆನ್ FOB. ಕಮಿಷನ್ ಪೇಯಬಲ್ 2% ಆನ್ FOB. ಸಿ FOB ಮೇಲೆ 2% ಅಂದ್ರೆ ನಿಮ್ಗೆ FOB ಎಷ್ಟು? 8000 ಇಂಟು 2% ಅಂದ್ರೆ ವಿಲ್ ಗೆಟ್ 160. ಸಿ ಅದರ್ವೈಸ್ ಅವನು ಇಂಡಿಯನ್ ರುಪೀಸ್ ಅಂತ ಹೇಳಿದಾನೆ. ನಿಮಗೆ 2% ಅಂದ್ರೆ 7,84,000 ಇಂಟು 2% ಮಾಡಿದ್ರು ವಿಲ್ ಗೆಟ್ 8,000. 2% ಅಂದ್ರೆ 15,000.
680 rupees ಬರುತ್ತೆ. Okay, 15,680. See, if in case if you're doing for 8,000 pounds ಅಂತ ಮಾಡ್ಬಿಟ್ಟು 160 ಮಾಡಿದ್ರು ನಿಮ್ಗೆ ಸಿಗುತ್ತೆ. 8,000 into 2% ಅಂದ್ರೆ 160 ಸಿಗುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡ್ರಿ. ಇಲ್ಲ ಅಂದ್ರೆ ನಿಮ್ಗೆ ಇಂಡಿಯನ್ ರುಪೀಸ್ ಅಂತ ಹೋಗ್ತೀರಾ ಅಂದ್ರೆ ಎಷ್ಟು ಕೊಟ್ಟರು 7,84,000 into 2% ಮಾಡಿದ್ರು ನಿಮ್ಗೆ ಸೇಮ್ ವ್ಯಾಲ್ಯೂ ಸಿಗುತ್ತೆ 15,680. ಹೆಂಗಾದ್ರೂ ಮಾಡ್ಬೋದು 160 into 98 ಗಾದ್ರೂ ಕನ್ವರ್ಟ್ ಮಾಡ್ರಿ, ಇಲ್ಲ ಇಂಡಿಯನ್ ರುಪೀಸ್ ಆದ್ರೂ ಮಾಡ್ರಿ. ಅವ್ರು ಇಂಡಿಯನ್ ರುಪೀಸ್ ಪೇ ಮಾಡ್ತಿದ್ರಿಂದ ನಾವು ಇಂಡಿಯನ್ ರುಪೀಸ್ ಫೈಂಡ್ ಔಟ್ ಮಾಡಿದ್ರೆ 15,680 ಡಿವೈಡ್ ಬೈ 98 ಮಾಡ್ರಿ ಸಿಗುತ್ತೆ ನಮಗೆ. ನೆಕ್ಸ್ಟ್ ಅದಾದ್ಮೇಲೆ ಪ್ರಾಬ್ಲಮ್ ನೋಡ್ರಿ, ಇದಾಯ್ತು ಕಮಿಷನ್ 2%. ನೆಕ್ಸ್ಟ್ ಡೇಟ್ ಆಫ್ ಬಿಲ್ ಆಫ್ ಎಂಟ್ರಿ ಇದು ಇಲ್ಲಿ ಬರಲ್ಲ. ನೆಕ್ಸ್ಟ್ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಲೈಬಿಲಿಟಿ 12% ಇದು ಬರಲ್ಲ, ಕಸ್ಟಮ್ ಡ್ಯೂಟಿ ಬರುತ್ತೆ. ಸಿ ಅದಾದ್ಮೇಲೆ ಇನ್ಶೂರೆನ್ಸ್ ಚಾರ್ಜಸ್ ಪೇಯ್ಡ್ ಅಂತ ಕೊಟ್ಟಿದ್ದಾನೆ. ಸಿ ನಮಗೆ ಪ್ರಾಬ್ಲಮ್ ನಾನು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಹೇಳಿದ್ದೆ, ಇನ್ಶೂರೆನ್ಸ್ ಚಾರ್ಜಸ್ ಪೇಯ್ಡ್ ಅಂತ ಕೊಟ್ಟಿದ್ದಾನೆ. ಬಟ್ ದೇ ಆರ್ ನಾಟ್ ಗಿವನ್ ರೈಟ್. ಇನ್ಶೂರೆನ್ಸ್ ಏನಕ್ಕೆ ಕೊಟ್ಟಿಲ್ಲ ಅಂದ್ರೆ 1.125% ಆನ್ FOB. ಓಕೆ, ನೆನ್ಪಿಟ್ಕೊಂಡ್ರಿ, ಅವ್ನು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಇನ್ಶೂರೆನ್ಸ್ ಬಗ್ಗೆ ಏನೇ ಹೇಳಿದ್ರು ಅಂದ್ರೂ ಅಟ್ ಗಿವನ್ ಫಾರ್ 1.125% ಆನ್ FOB ಮೇಲೆ ಕೊಡ್ಬೇಕು. FOB ಎಷ್ಟು 8,000 into 1.125 ಅಂದ್ರೆ 90 ಬರುತ್ತೆ. 90 into 98 rupees ಅಂದ್ರೆ 8,820 rupees ಸಿಗುತ್ತೆ. ನಾವು ಇದಿಷ್ಟು ಆದ್ಮೇಲೆ ನಮ್ ಟೋಟಲ್ ಮಾಡಿದ್ರೆ ಸಿಗದೆ ಅಸೆಸಬಲ್ ವ್ಯಾಲ್ಯೂ. ನಾವೇನ್ ಟೋಟಲ್ ಮಾಡ್ತೀವಿ ಇದಿಷ್ಟು ಟೋಟಲ್ ಮಾಡಿದ್ರೆ ವಿಲ್ ಗೆಟ್ ಅನ್ ಅಸೆಸಬಲ್ ವ್ಯಾಲ್ಯೂ. ನಮ್ಗೆ ಇಷ್ಟು ಟೋಟಲ್ ಮಾಡಿದ್ರೆ ವಿಲ್ ಗೆಟ್ ಅನ್ ಅಸೆಸಬಲ್ ವ್ಯಾಲ್ಯೂ. ಸಾರಿ, ಸಮ್ ವ್ಯಾಲ್ಯೂ ಏನೋ ಮಿಸ್ ಆಗ್ತಿದೆ. ಓಕೆ, ಲೀವ್ ಇಟ್. 8,000 plus 1,600 500 160 plus 90 ಮಾಡಿದ್ರೆ ನಿಮಗೆ 10,350 rupees ಸಿಗುತ್ತೆ. ದೆನ್ ಅಟ್ ಟು ಫೈಂಡ್ ಔಟ್ ಫಾರ್ ದ ರುಪೀಸ್ ಆಲ್ಸೋ. ಅದರ್ವೈಸ್ ನೀವು ಇದನ್ನ ಮಾಡ್ಬಿಟ್ಟು 10,350 into 98 ಮಾಡಿದ್ರು ವಿಲ್ ಗೆಟ್ ಅನ್ ಆನ್ಸರ್. ಕರೆಕ್ಟ್ ಆನ್ಸರ್ ಇಷ್ಟು ಟೋಟಲ್ ಮಾಡಿದ್ರೆ ಕರೆಕ್ಟ್ ಸಿಗುತ್ತೆ. 10,14,300 rupees ಬರುತ್ತೆ. ದಿಸ್ ಇಸ್ ದ ಅಸೆಸಬಲ್ ವ್ಯಾಲ್ಯೂ. ನಿಮಗೆ ಪ್ರಾಬ್ಲಮ್ ಅಲ್ಲಿ ಕೇಳಿರೋದು ಅದು ಕಾಂಪ್ಯೂಟ್ ದ ಅಸೆಸಬಲ್ ವ್ಯಾಲ್ಯೂ ಅಂಡ್ ಡಿಟರ್ಮೈನ್ ದ ಕಸ್ಟಮ್ ಡ್ಯೂಟಿ ಪೇಯಬಲ್. ನಿಮಗೆ ಒಂದು ಅಸೆಸಬಲ್ ವ್ಯಾಲ್ಯೂ ಆಯ್ತು, ಇದಿಷ್ಟು ಮಾಡಿದ್ರೆ ನೆಕ್ಸ್ಟ್ ಹೌ ಟು ಫೈಂಡ್ ಔಟ್ ಫಾರ್ ಕಸ್ಟಮ್ ಡ್ಯೂಟಿ ಪೇಯಬಲ್. ಸಿ ನಾವು ಇದಕ್ಕೆ ಅಸೆಸಬಲ್ ವ್ಯಾಲ್ಯೂ ಅಂತ ಆದ್ರೂ ಹೇಳ್ಬೋದು. ಇದಕ್ಕಿಂತ ಮುಂಚೆ CIF ವ್ಯಾಲ್ಯೂ ಬರುತ್ತೆ. ನಾನು ಲೋಡಿಂಗ್ ಅಂಡ್ ಚಾರ್ಜಸ್ ಯಾಕೆ ನಿಲ್ ಮಾಡಿದ್ದೀನಿ ಅಂದ್ರೆ ಲೋಡಿಂಗ್ ಅಂಡ್ ಚಾರ್ಜಸ್ ಇಟ್ ಇಸ್ ರಿಮೂವ್ಡ್. ಓಕೆ, ಅದು ನಿಮಗೆ ಬರಲ್ಲ, ರಿಮೂವ್ ಆಗಿದೆ. ಇಫ್ ಯು ವಾಂಟ್ ಯು ಕ್ಯಾನ್ ಮೆನ್ಷನ್, ಅದರ್ವೈಸ್ ಯು ಕ್ಯಾನ್ ಲೀವ್ ಇಟ್. ಓಕೆ, ಇದು ಬರಲ್ಲ, ನಿಮ್ಗೆ ಆಲ್ರೆಡಿ ರಿಮೂವ್ ಆಗಿದೆ. ನೆಕ್ಸ್ಟ್ ಕಮ್ ಟು ದಿ ಕಾಂಪಿಟೇಷನ್ ಆಫ್ ಕಸ್ಟಮ್ ಡ್ಯೂಟಿ ಪೇಯಬಲ್. ಸೆಕೆಂಡ್ ಕ್ವಶನ್ ಕೇಳಿದ್ರು ಕಸ್ಟಮ್ ಡ್ಯೂಟಿ. ಫಸ್ಟ್ ನೀವು ಅಸೆಸಬಲ್ ವ್ಯಾಲ್ಯೂ ಮಾಡಿನೇ ಕಸ್ಟಮ್ ಡ್ಯೂಟಿಗೆ ಹೋಗ್ಬೇಕು. ಕಸ್ಟಮ್ ಡ್ಯೂಟಿ ಫಾರ್ಮೆಟ್ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮೆಟ್. ಓಕೆ, ನಿಮ್ಗೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಇದೇ ಫಾರ್ಮೆಟ್ ಯೂಸ್ ಮಾಡ್ತೀವಿ. Assessable value ನಮಗೆ it will not come for founds here. That is the value that one. ನಮಗೆ ಮತ್ತೆ ಪೌಂಡ್ಸ್ ಗೆಲ್ಲ ಕನ್ವರ್ಟ್ ಮಾಡಲ್ಲ, ನಾವು ಆಲ್ರೆಡಿ ಹೋಗಿರುತ್ತೆ. ನಮಗೆ ದಿಸ್ ಇಸ್ ಆನ್ ರುಪೀಸ್ ವ್ಯಾಲ್ಯೂ. ನಾವು ಫೈಂಡ್ ಔಟ್ ಮಾಡೋದು ಕಸ್ಟಮ್ ಡ್ಯೂಟಿ ಪೇಯಬಲ್. ಓಕೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅಸೆಸಬಲ್ ವ್ಯಾಲ್ಯೂ? ಎಷ್ಟು? 10,14,300 rupees. 10,14,300. ನಾವು ಇದನ್ನ ಕಸ್ಟಮ್ ಡ್ಯೂಟಿ ಪೇಯಬಲ್ ಗೆ ಬರ್ಕೊಳಲ್ಲ. ದಿಸ್ ಇಸ್ ಫಾರ್ ಪೇಯಬಲ್ ಆರ್ ರುಪೀಸ್ ಅಂತಾದ್ರೂ ಓಕೆ, ಎನಿಥಿಂಗ್. ಓಕೆ, ವ್ಯಾಲ್ಯೂ ಆರ್ ಪೇಯಬಲ್. ಪೇಯಬಲ್ ಗೆ ನಾವು ಅಸೆಸಬಲ್ ಅಲ್ಲಿ ತಗೊಳಲ್ಲ, ಯಾಕೆಂದ್ರೆ ನಾವು ಓನ್ಲಿ ಪೇಯಬಲ್ ತಗೊಳೋದು BCD, ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಅಂಡ್ IGST ಅಷ್ಟೇ ತಗೊಳೋದು. ಓಕೆನಾ? ಸಿ ನಮ್ಗೆ ಅಸೆಸಬಲ್ ವ್ಯಾಲ್ಯೂ ಸಿಕ್ತು, ಬಟ್ ವಾಟ್ ಇಸ್ ದ BCD ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ ನೋಡ್ಕೊಡ್ರಿ. ಇನ್ ಕೇಸ್ ದೇರ್ ನಾಟ್ ಗಿವನ್, ಏನು ಕೊಟ್ಟಿಲ್ಲ ಅಂದ್ರೆ ಇದ್ರ ಮೇಲೆ 10% ಆನ್ ಅಸೆಸಬಲ್ ವ್ಯಾಲ್ಯೂ ತಗೊಳ್ತೀವಿ. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಚೆಕ್ ಮಾಡ್ಕೊಡ್ರಿ. See, date of bill of entry 24/10/2022. Rate of BCD basic custom duty 20% ಕೊಟ್ಟಿದ್ದಾನ. 20% on BCD ಅಂದ್ರೆ ನಿಮ್ಗೆ ಏನು ಅಸೆಸಬಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಅಸೆಸಬಲ್ 10,14,300 into 20% ಮಾಡಿದ್ರೆ we will get an 2,02,860 rupees ಸಿಗುತ್ತೆ 20% ಗೆ. ರೈಟ್, ಇದು ನಮಗೆ ಪೇಯಬಲ್ ತಗೊಳ್ತೀವಿ. ನೆಕ್ಸ್ಟ್ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಇದಿಷ್ಟೇ ತಗೋಬೇಕು. ಬಟ್ ಏನು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ನೋಡ್ಕೊಳ್ಳಿ. ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ದೇರ್ ನಾಟ್ ಗಿವನ್ ಕೊಟ್ಟಿದ್ದಾನೆ, ನೋಟಿಫೈಡ್ ಬೈ ಅಂತ ಕೊಟ್ಟಿದ್ದಾನೆ. ದೇರ್ ನಾಟ್ ಗಿವನ್ ಎನಿಥಿಂಗ್ ಅಂದಾಗ 10% ಆನ್ ದಿಸ್ ಇಸ್ ದ ಸ್ಟ್ಯಾಂಡರ್ಡ್. ಓಕೆ, ಏನು ಕೊಟ್ಟಿಲ್ಲ ಅಂದ್ರೆ 10% ಆನ್ BCD ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಅಂದ್ರೆ BCD ಏನ್ ಬಂದಿರುತ್ತೆ 2,02,860 into 10% ಅಂದ್ರೆ 10% ಅಂದ್ರೆ 20,860 ಬರುತ್ತೆ. 20,286 ಸಾರಿ 286 2 ಇದೆಯಲ್ಲ ಇಲ್ಲಿ. ರೈಟ್, ನೆಕ್ಸ್ಟ್ ಸೇಮ್ ಥಿಂಗ್ ಫಾರ್ ಇಯರ್ ಆಲ್ಸೋ ಪೇಯಬಲ್. ನಾವು ಪೇಯಬಲ್ ಗೆ ತಗೊಳ್ತೀವಿ. ನಾವು ಯು ಕ್ಯಾನ್ ಗೋ ಫಾರ್ ಸಬ್ ಟೋಟಲ್. ಸಬ್ ಟೋಟಲ್ಗೆ considering only 2 items. Now subtotal ಗೆ ಎಷ್ಟು ಸಿಗುತ್ತೆ ನಮಗೆ? I think this is the around 20,000.
Okay, it's okay. We'll calculate manually. Okay, subtotal 10,14,300, 2,02,860 plus 20,826. ಇದಿಷ್ಟು ಟೋಟಲ್ ಮಾಡಿದ್ರೆ ನಮ್ಗೆ ಸಬ್ ಟೋಟಲ್ ಸಿಗುತ್ತೆ. ದಟ್ ಇಸ್ 12,37,446 ಸಿಗುತ್ತೆ. 446. ನಾವು 446 ಇದಾದ್ಮೇಲೆ ಪೇಯಬಲ್ಗೆ ವಿ ಆರ್ ನಾಟ್ ಕನ್ಸಿಡರಿಂಗ್ ಇಯರ್ ಬಿಕಾಸ್ ಇದ್ರ ಮೇಲೆ IGST ಫೈಂಡ್ ಔಟ್ ಮಾಡಬೇಕು. IGST ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ ನೋಡ್ಕೊಳ್ಳೋಣ ಫಸ್ಟ್. ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ, ಇಂಟಿಗ್ರೇಟೆಡ್ ಟ್ಯಾಕ್ಸ್ liable under the section 3 subsection 7 custom tariff act 1975 is 12%. 12% ಕೊಟ್ಟಿದ್ದಾನೆ. IGST at 12%. ಯಾವ್ದ್ರ ಮೇಲೆ IGST 12% ಆನ್ ಸಬ್ ಟೋಟಲ್. ಆಲ್ವೇಸ್ ಸಬ್ ಟೋಟಲ್ ಮೇಲೆ ಕೊಡ್ಬೇಕು. ಸಬ್ ಟೋಟಲ್ ಎಷ್ಟು? 12,37,446 ಇಂಟು 12% ಅಂದ್ರೆ 1,48,494. Okay, this is also comes under payable. Now custom duty payable ಗೆ only 3 items ಅಷ್ಟೇ payable ಬರೋದು, not for any other items. Okay, now we'll get 2,02,860, 20,286 plus 1,48,494 ಮಾಡಿದ್ರೆ this is the custom duty payable. 3,71,640. This is the custom duty payable. ಇದಿಷ್ಟು ಮಾಡಿದ್ರೆ we will get in 10 marks. Okay, these are 10 marks problems, custom duty payable. If you want any doubts, you can mention in the comment section. I will clarify your doubts. Okay, we'll move on to the next question. I think it will be understood. Now we'll move on to the next question. 9th question, it will be over 10 marks. Next, move on to the 10th question. What is the 10th question? XYZ wants to start a business. They have two options. This is comes under second module. Okay, two options of selecting the organization, the partnership and private company. See, ಒಬ್ಬ ಕಂಪನಿ ಸ್ಟಾರ್ಟ್ ಮಾಡ್ತಾರೆ ಅಂತ XYY, ಅವ್ರಿಗೆ two options ಇದೆ. ಯಾವುದು? ಒಂದು, they have two options, partnership firm ಅಲ್ಲಿ ಮಾಡಬಹುದು, ಇಲ್ಲಾಂದ್ರೆ ಪ್ರೈವೇಟ್ ಕಂಪನಿ ಆಗಿ ಸ್ಟಾರ್ಟ್ ಮಾಡಬಹುದು. Estimated the profit before following the reductions of expected. The profit ಕೊಟ್ಟಿದ್ದಾನೆ 9,26,000 ಅಂತೆ. ಅಂದ್ರೆ ರೆಮ್ಯುನರೇಷನ್ ಕೊಡ್ತಾ ಇದ್ದಾನೆ 15,000 per month, medical facility 24,000 per annum. Okay, this is not per month, per annum. Car facility from the resident to the office back, estimated cost 28,000 per annum. This is also per annum. See, be careful. Okay, per month ಅಂತ ಕೊಟ್ರೆ into 12 ಮಾಡಬೇಕಾಗುತ್ತೆ, per annum ಅಂತ ಕೊಟ್ರೆ per annum ಅಷ್ಟೇ ತಗೊಳ್ತೀವಿ. Each rent free house valued for 34,000 each. ಅಂದ್ರೆ each separate ಕೊಟ್ಟಿದ್ದಾನೆ. Each will give the loans for the business rupees 2,84,000 at 12% ಕೊಟ್ಟಿದ್ದಾನೆ. Next, contribution as the capital 3 lakh each ಕೊಟ್ಟಿದ್ದಾನೆ. And this is the interest paid by the 12% per annum. However, the company cannot pay any interest on it. ಬೇರೆ ಏನು ಪೇ ಮಾಡಲ್ಲ. The profit after tax will be distributed equally from the profit dividend. See, ನೀವು ಏನೇ ಆಯ್ತು ಅಂದ್ರೂ PAT, profit after tax will be distributed equally from the profits. ಆ ಪ್ರಾಫಿಟ್ಸ್ ನ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾರೆ, ಆರ್ ಡಿವಿಡೆಂಡ್ಸ್ ನ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾರೆ. ನಿಮ್ ಡಿವಿಡೆಂಡ್ಸ್ ಯಾವಾಗ ಬರುತ್ತೆ? ಇಫ್ ಯು ಆರ್ ಗೋಯಿಂಗ್ ಫಾರ್ ಎ ಪ್ರೈವೇಟ್ ಕಂಪನಿ, ಇಫ್ ಯು ಆರ್ ಗೋಯಿಂಗ್ ಫಾರ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದ್ರೆ ಇಟ್ಸ್ ಕಮ್ಸ್ ಅಂಡರ್ ಡಿವಿಡೆಂಡ್. ಅದಕ್ಕೆ ಎರಡು ಪ್ರಾಫಿಟ್ಸ್. ಓಕೆ, ಪ್ರಾಫಿಟ್ ನ ಈಕ್ವಲ್ ಡಿವೈಡ್ ಮಾಡ್ತೀವಿ. Assume that the company liable to pay the income tax at 25%. Income tax 25% ಮಾಡಿದ್ರೆ surcharges, health and education cess ಏನೇ ಬರುತ್ತೆ ಆಡ್ ಮಾಡ್ಕೊಂಡು suggest whether that they should be from the partnership firm or private company. ಇದಿಷ್ಟನ್ನು ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ನೀವೇನಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಬೆಟರ್ ಇಲ್ಲ ಅಂದ್ರೆ ಪ್ರೈವೇಟ್ ಕಂಪನಿ ಬೆಟರ್ ಅಂತ ನೀವು ಶೋ ಮಾಡಬೇಕು. ಹೆಂಗೆ? ಬೇಸ್ಡ್ ಆನ್ ದ ಡೇಟಾ. ಫಸ್ಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಆನ್ಸರ್ಸ್, ದೆನ್ ಯು ಹ್ಯಾವ್ ಟು ಯಾವ್ದು ಕರೆಕ್ಟ್ ಅಂತ ಹೇಳ್ಬೋದು ನಮಗೆ. ಫಸ್ಟ್ ವಿಲ್ ಗೋ ಫಾರ್ ದ ಪಾರ್ಟ್ನರ್ಶಿಪ್ ಫರ್ಮ್. ಓಕೆ, ಪಾರ್ಟ್ನರ್ಶಿಪ್ ಫರ್ಮ್ ಏನೇನ್ ಡೇಟಾ ಕೊಡಿದಾನೆ ಬೇಸ್ಡ್ ಆನ್ ದ ಡೇಟಾ ವಿಲ್ ಗೋ ಫಾರ್. ಐ ಆಲ್ರೆಡಿ ಟೇಕನ್ ದ ಫಾರ್ಮೆಟ್. ಓಕೆ, ವಾಟ್ ಇಸ್ ದ ಎಸ್ಟಿಮೇಟೆಡ್ ಫಾರ್ಮೆಟ್ ಎಷ್ಟು ಕೊಡಿದಾನೆ? ಫಸ್ಟ್ ಒಂದು ಫಾರ್ಮೆಟ್ ಪ್ರಾಫಿಟ್ ತಗೊಳ್ಳೋಣ. ಎಸ್ಟಿಮೇಟೆಡ್ ಪ್ರಾಫಿಟ್ ಎಷ್ಟು ಕೊಡಿದಾನೆ? 9,26,000 ಪ್ರಾಫಿಟ್ ಕೊಡಿದಾನೆ. 9,26,000. This is the profit they were given in the problems, right? 9,26,000. Next, ಅದಾದ್ಮೇಲೆ ಸಿ ಇಯರ್ ಆಯ್ತು. ರೆಮ್ಯುನರೇಷನ್ ಅಂದ್ರೆ ಸ್ಯಾಲರಿ ಎಷ್ಟು ಕೊಡ್ತಿದ್ದಾನೆ? 15,000 ಪರ್ ಮಂತ್ ಅಂತೆ. ಅಂದ್ರೆ 15,000 ಪರ್ ಮಂತ್ ಇಂಟು 12 ಮಂತ್ಸ್ ಗೆ ಇಂಟು 2 ಯಾಕೆಂದ್ರೆ ಸಿ ಇಲ್ಲೇ ಇದೆ X1Y wants to start a business. They have two options. ಅಂದ್ರೆ X1Y 2 ಪಾರ್ಟ್ನರ್ಸ್ ಇದ್ದಾರೆ. ಓಕೆ, ಆಗೇನ್ ಮಾಡ್ತೀವಿ? ಇಂಟು 2, 15,000 ಇಂಟು 12 ಇಂಟು 2 ಮಾಡ್ತೀವಿ. ವಿಲ್ ಗೆಟ್ ಅನ್ 3,60,000 ಬರುತ್ತೆ ನಮ್ಗೆ ಪರ್ ಆನಮ್ಗೆ. ನೆಕ್ಸ್ಟ್ ಅದಾದ್ಮೇಲೆ ನೀವೇನ್ ಕೊಡ್ಬೇಕು? ಇದಾದ್ಮೇಲೆ ಒನ್ಸ್ ಮೆಡಿಕಲ್ ಫೆಸಿಲಿಟಿ ರೆಮ್ಯುನರೇಷನ್ ಎಲ್ಲ ಇಲ್ಲಿ ಬರಲ್ಲ. ಅದಾದ್ಮೇಲೆ ಇಂಟ್ರೆಸ್ಟ್ ಆನ್ ಫೆಸಿಲಿಟೀಸ್, ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾನೆ? 12% ಇರೋದ್ರಿಂದ ಇಂಟ್ರೆಸ್ಟ್, ರೈಟ್? ಇಂಟ್ರೆಸ್ಟ್ 12% ಕೊಟ್ಟಿದ್ದಾನೆ. ಅದಾದ್ಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% ಪರ್ ಆನಮ್. ಅಂಡ್ ಸಿ ಇಲ್ಲಿದೆ ನೋಡ್ರಿ, ಈಚ್ ವಿಲ್ ಗಿವ್ ದ ಲೋನ್ ಆನ್ ಬಿಸ್ನೆಸ್ 12% per annum.
contributed on this interest will be paid 12% per annum. Answer, one second. Yeah, interest on loan 12%, interest on capital how much they are given, interest on loan 12% and interest on paid 12%. See, both also 12%. Sorry, I'm not taken for 9%. 12%. See, less interest on capital 12% ಅಂದಾಗ 3 lakh into 12% first ತಗೊಳ್ತೀವಿ. 3 lakh into 12% ಮಾಡಿದ್ರೆ 36,000 ಬರುತ್ತೆ. 36,000 into 2 partners, right? It will get on 72,000 ಬರುತ್ತೆ ನಿಮಗೆ. Because it will be on 2 partners, right? ನಮಗೆ 2 partners ಮಾಡಿದಾಗ 72,000 ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯ್ತು, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನು ಕೊಟ್ಟಿದ್ದಾನೆ ನಿಮಗೆ, ರೈಟ್? ಈ ಲೋನ್ ಆಯ್ತು 12%, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12%, ಎರಡು ಕೊಟ್ಟಿದ್ದಾನೆ. ನಾವು ಎರಡೂ ತಗೊಬೇಕು. ಎರಡಕ್ಕೂ ಇಂಟ್ರೆಸ್ಟ್ ಆನ್ ಲೋನ್ಗೆ ಎಷ್ಟು ಕೊಟ್ಟಿದ್ದಾನೆ, ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ, 2,48,000 ಅವನೇ ಕೊಟ್ಟಿದ್ದಾನೆ ಕ್ಲಿಯರ್ ಆಗಿ, ರೈಟ್? 2,48,000 ಇಂಟು 12%, 12% ಕೊಟ್ಟಿದ್ದಾನೆ. 2,48,000 ಇಂಟು ಸೇಮ್ 12% ಇಂಟು 2 ಪಾರ್ಟ್ನರ್ಸ್ ಅಂದಾಗ 2,48,000 ಇಂಟು 12% ಕೊಟ್ಟಾಗ ನಿಮಗೆ 59,520 rupees ಸಿಗುತ್ತೆ, ರೈಟ್? 2,48,000 ಇಂಟು 12% ಇಂಟು 2, 59,520, ಕರೆಕ್ಟ್. ನಾವು ಇದಿಷ್ಟು ಟೋಟಲ್ ಮಾಡಿದ್ರೆ we will get an taxable income. Okay, 1,31,000, no, it wrong ಇದೆ, 9,26,000 ಇದೆ. Okay, we'll calculate manually. 9,26,000, 9,26,000 plus 72,000 plus 3,60,000 plus 59,520. Andre we will get an 14 lakh taxable income, right? One second. See, taxable income andre namge will not calculate on any other things. 9,26,000, sorry, 9,26,000 plus 3,60,000 plus 72,000 plus 59,520, 14,17,520 rupees we will getting taxable income. Is ಸಿಗುತ್ತೆ 14,17,520 rupees. Now tax liability from the firm ನಿಮ್ಗೆ ಎಷ್ಟು ಪರ್ಸೆಂಟ್ ಕೊಡ್ತಿದ್ದಾನೆ, 30% ಕೊಡ್ತಿದ್ದಾನೆ. 30% ಯಾವ್ದ್ರ ಮೇಲೆ ಕೊಡ್ತೀರಾ, 14,17,520 into 30% ಟ್ಯಾಕ್ಸ್. ಅವನೇ ಪ್ರಾಬ್ಲಮ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. Okay, income tax will be on 25%. Okay, sorry, I am taken for the previous problem. Income tax ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾನೆ, it is given for 25%, not for 30%. Tax will be on 25%. 25% ಅಂದ್ರೆ tax ಅಂದ್ರೆ 14,17,520 into 25% ಅಂದ್ರೆ we will get an 3,54,380 rupees ಸಿಗುತ್ತೆ. 380 rupees. Now how to go for tax ಆದ್ಮೇಲೆ ನಿಮ್ಗೆ ಏನಂತ ಹೇಳಿದಾನೆ ಇಲ್ಲಿ, 25% on tax, surcharges, health and education cess. Surcharges ನಮ್ಗೆ ಏನು surcharges ಯಾವ್ದು ಬರುತ್ತೆ, health and education cess ಬರುತ್ತೆ. Health and education cess we know that already, ನಮ್ಗೆ 4% ಬರುತ್ತೆ, ರೈಟ್? ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಕೊಡೋದೇ 4%. ಯಾವ್ದ್ರ ಮೇಲೆ, 3,54,380 ಇಂಟು 4% ಕೊಡ್ತೀವಿ. 4% ಅಂದ್ರೆ 3,54,380 ಇಂಟು 4% ಕೊಟ್ರೆ ನಮ್ಗೆ 14,175.2 ಬರುತ್ತೆ. 175 ರೌಂಡ್ ಆಫ್ ಮಾಡ್ಕೊಳ್ಳೋಣ. ಇವೆಷ್ಟು ಟೋಟಲ್ ಮಾಡಿದ್ರೆ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಮಾಡೋದು ನಿಮ್ಗೆ ಟೋಟಲ್ ಟ್ಯಾಕ್ಸ್. ನೌ ಯು ಕ್ಯಾನ್ ಫೈಂಡ್ ಔಟ್ ಫಾರ್ ದ total tax. Total tax is to only this two, 3,54,380, 3,54,380 plus 14,175 ಅಂದ್ರೆ 3,68,555, 355 ಸಿಕ್ತು. ಓಕೆ, 0.2 ಇದು 2 ತಗೊಳೋದ, ರೌಂಡ್ ಆಫ್ ಮಾಡ್ಕೊಳ್ತೀವಿ. This is the total tax. Now we can go for profit after tax.
ಸಿ PAT ಅವನೇ ಪ್ರಾಬ್ಲಮ್ ಹೇಳಿದಾನೆ. PAT ಹೆಂಗ್ ಕೊಡ್ತೀರಾ? What is the answer you are getting? 3,68,555, right? 3,58,055 minus, sorry, ನಿಮ್ಗೆ ಎಷ್ಟು ಆನ್ಸರ್ ಬಂದಿದ್ದು? This is a total taxable income. One second. See, sorry, taxable income we are not considering for the profit, right? Only for these three items. Sorry, 3,60,000 plus 72,000 plus 59,520. ಅಂದ್ರೆ ವಿಲ್ ಗೆಟ್ ಅನ್ 4 lakh. ನಾವು ಟ್ಯಾಕ್ಸಬಲ್ ಇನ್ಕಮ್ ಗೆ ಪ್ರಾಫಿಟ್ ನ ಕನ್ಸಿಡರ್ ಮಾಡಲ್ಲ, ಬಿಕಾಸ್ ಆಲ್ರೆಡಿ ಪ್ರಾಫಿಟ್ ಕೊಟ್ಟಿರೋದು. 4,91,520 ನಮ್ಗೆ ಇದಿಷ್ಟು ಸಿಗುತ್ತೆ. ನಾವು ನಿಮ್ಗೆ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟು? 4,91,520 minus 3,68,555 ಟೋಟಲ್ ಟ್ಯಾಕ್ಸ್ ಸಿಕ್ಕಿದೆ. ಟ್ಯಾಕ್ಸ್ ಲಾಬಿಲಿಟಿ ಆಫ್ ದ ಫರ್ಮ್ ಇದಿಷ್ಟು ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ? ದಟ್ ಇಸ್ ದ ಆನ್ಸರ್. ಅಂದ್ರೆ 4,91,520 minus 3,16,000 ಇಲ್ಲಿದೆ ಟೋಟಲ್ ಟ್ಯಾಕ್ಸ್. 3,68,000, 4,91,520 minus 3,68,555. ಇದಿಷ್ಟು ಮಾಡಿದ್ರೆ we will get an 1,22,965. okay, this is the answer. We are getting profit after tax. Now ಇದಿಷ್ಟು ಆದ್ಮೇಲೆ ಏನ್ ಮಾಡ್ಬೇಕು? have to shares ನ ಇದೇನ್ ಬಂದಿರುತ್ತೆ shares of the profit for the each partners, ಆ ಪ್ರಾಫಿಟ್ ನ ಈಚ್ ಪಾರ್ಟ್ನರ್ಸ್ ಗೆ ಕೊಡ್ಬೇಕು. ಅವನು ಅದನ್ನೇ ಹೇಳ್ತಿರೋದು, ಡಿಸ್ಟ್ರಿಬ್ಯೂಟೆಡ್ ಬೈ ಈಕ್ವಲಿ. ಓಕೆ, 1,22,000 ಏನ್ ಆನ್ಸರ್ ಬಂದಿರುತ್ತೆ? 1,22,000 ಇದು ಡಿವೈಡ್ ಬೈ ದಿಸ್ ಆನ್ಸರ್ ಡಿವೈಡ್ ಬೈ 2. ಈಚ್ ಪಾರ್ಟ್ನರ್ಸ್ ಗೆ ಕೊಡ್ಬೇಕಲ್ಲ ನಾವು. ಡಿವೈಡ್ ಬೈ 2 ಡಿವೈಡ್ ಬೈ 2 ಮಾಡಿದ್ರೆ ನಮ್ಗೆ 1,22,965 ಸಿಗುತ್ತೆ, ರೈಟ್? ದಿಸ್ ಇಸ್ ಅನ್ share profit after for the each partners. Now income for the each partners ಹೆಂಗ್ ಕೊಡ್ತೀರಾ? ನಿಮ್ಗೆ income for the each partners ಕೊಡ್ಬೇಕಂದ್ರೆ ಸ್ಯಾಲರಿ ಎಷ್ಟು ಕೊಟ್ಟಿದ್ದು ನಿಮ್ಗೆ? ಸಿ ಪ್ರಾಬ್ಲಮ್ ಆಲ್ರೆಡಿ ಇದೆ. ಎಸ್ಟಿಮೇಟೆಡ್ ಸ್ಯಾಲರಿ ಎಷ್ಟು? 3,60,000, ರೈಟ್? ನಾವು 3,60,000 ಅಂದ್ರೆ ಈಚ್ ಪಾರ್ಟ್ನರ್ಸ್ ಗೆ ಡಿವೈಡ್ ಮಾಡ್ಬೇಕು. ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಓವರ್ ಆಲ್ 2 ಪಾರ್ಟ್ನರ್ಸ್ ಗೆ. ನಾವು ಈ ಶೇರ್ಸ್ ಪ್ರಾಫಿಟ್ ನ ಡಿವೈಡ್ ಮಾಡಿದ್ವಿ ಅಷ್ಟೇ. ಈಚ್ ಪಾರ್ಟ್ನರ್ ಸ್ಯಾಲರಿಗೆ ನಿಮ್ಗೆ 3,60,000 ಅಂದ್ರೆ 3,60,000 ಡಿವೈಡ್ ಬೈ 2 ಮಾಡ್ಕೊಡ್ರಿ. ನಾನು ಇಲ್ಲಿ ಮೆನ್ಷನ್ ಮಾಡೋದ ಡೈರೆಕ್ಟ್ ಬರೀತೀನಿ. 1,80,000 ಬರುತ್ತೆ, ರೈಟ್? ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ದಿಸ್ ಇಸ್ ಆಲ್ಸೋ ಸೇಮ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 72,000, ರೈಟ್? 72,000 ಡಿವೈಡ್ ಬೈ 2 ಮಾಡ್ಕೊಂಡ್ರೆ ವಿಲ್ ಗೆಟ್ ಅನ್ ಈಸಿಲಿ 36,000 ಬರುತ್ತೆ. ಸೇಮ್ ಥಿಂಗ್, 36,000. ನೆಕ್ಸ್ಟ್ ಸೇಮ್ ವೇ ಇಂಟ್ರೆಸ್ಟ್ ಆನ್ ಲೋನ್. ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟಿತ್ತು ನಮ್ಮ ಹತ್ರ? 59,520. 59,520 ಡಿವೈಡ್ ಬೈ 2, ಬಿಕಾಸ್ ಇಂಡಿವಿಜುವಲ್ ಪಾರ್ಟ್ನರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತಿದೀವಿ. ಅಂದ್ರೆ ಡಿವೈಡ್ ಬೈ 2 ಅಂದ್ರೆ, ಸಾರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು? 3,60,000 ಡಿವೈಡ್ ಬೈ 2 ಅಲ್ಲ. ಓಕೆ, ಒಂದು ಸೆಕೆಂಡ್. ಇದು 50 ಇಂಟ್ರೆಸ್ಟ್ ಆನ್ ಲೋನ್ ಅಂದ್ರೆ 29,760. ದಿಸ್ ಒನ್ 3,60,000 ಡಿವೈಡ್ ಬೈ 2 ಅಂದ್ರೆ 36, 1,80,000, ಸಾರಿ. ಸ್ಯಾಲರಿ ಟು ದಿ ಪಾರ್ಟ್ನರ್ 1,80,000 ಆಯ್ತಲ್ಲ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 72,000. 72 ಡಿವೈಡ್ ಬೈ 2 ಅಂದ್ರೆ 36,000 ಬರುತ್ತೆ. 36,000, ರೈಟ್? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 2 ಪಾರ್ಟ್ನರ್ಸ್ ಡಿವೈಡ್ ಆಯ್ತು. ನೆಕ್ಸ್ಟ್ ಶೇರ್ ಟು ದ ಪ್ರಾಫಿಟ್. ಪ್ರಾಫಿಟ್ ನ ಈಕ್ವಲ್ ಆಗಿ ಡಿವೈಡ್ ಮಾಡ್ತೀವಿ. ನಾವು ಹೆಂಗ್ ಡಿವೈಡ್ ಮಾಡ್ತೀವಿ? ನಾವು ಆಲ್ರೆಡಿ ಡಿವೈಡ್ ಮಾಡಿ ಶೋ ಮಾಡಿದೀವಿ. 1,22,965, ರೈಟ್? ನಿಮ್ಗೆ ಇದು ಈಚ್ ಪಾರ್ಟ್ನರ್ಸ್ ಗೆ ಶೇರ್ ಡಿವೈಡ್ ಆಯ್ತು. ನೌ ಯು ಕ್ಯಾನ್ ಕ್ಯಾಲ್ಕುಲೇಟ್ ಫಾರ್ ದ ಟೋಟಲ್ ಇನ್ಕಮ್ ಫಾರ್ ದ ಈಚ್ ಪಾರ್ಟ್ನರ್ಸ್. ಅಂದ್ರೆ 1,80,000 ಪ್ಲಸ್ 36,000 ನಾನು ಡಿವೈಡ್ ಮಾಡ್ತಾ ಇರೋದು ಈಚ್ ಪಾರ್ಟ್ನರ್ಸ್ ಗೆ 29,760 ಪ್ಲಸ್ 1,22,965. ಸಿ ಟೋಟಲ್ ಏನೋ ಮಿಸ್ಟೇಕ್ಸ್ ಅದ, ನಾನೇ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಎನಿ ಮಿಸ್ಟೇಕ್ಸ್ ಆದ್ರೆ ಪ್ಲೀಸ್. 3,68,725. okay, this is the total income for each partners. 3,68,725 ಬರುತ್ತೆ. Now this is for
ಪಾರ್ಟ್ನರ್ಶಿಪ್ ಫರ್ಮ್. ಓಕೆ, ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಏನೇನು ಕೊಟ್ಟು ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಲೋನ್, ಟ್ಯಾಕ್ಸಬಲ್ ಇನ್ಕಮ್, ಟ್ಯಾಕ್ಸ್ ಎಷ್ಟು 25% ಕೊಟ್ಟಿದ್ರು, ಹೆಲ್ತ್ ಅಂಡ್ ಎಜುಕೇಶನ್ 4% ತಗೊಂಡು, ಇದಿಷ್ಟು ಆದ್ಮೇಲೆ ನಮ್ಗೆ ಸಿಕ್ಕಿದೆ ಈಚ್ ಪಾರ್ಟ್ನರ್ಸ್ಗೆ. ಇದು ಟೋಟಲ್ ಡಿವೈಡ್ ಬೈ ಇಬ್ರು ಪಾರ್ಟ್ನರ್ ಸಿಕ್ಕಿದ್ದು. ಇದಾದ್ಮೇಲೆ ಈಚ್ ಪಾರ್ಟ್ನರ್ಸ್ಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ. 3,68,725 ಬರುತ್ತೆ. ಓಕೆ, ಫಾರ್ ದ ಈಚ್ ಪಾರ್ಟ್ನರ್ಸ್. ನಾವು ಇದಿಷ್ಟು ಆದ್ಮೇಲೆ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ದ ಪ್ರೈವೇಟ್ ಕಂಪನಿ. ಪ್ರೈವೇಟ್ ಕಂಪನಿಗೆ ಸೇಮ್ ಎಸ್ಟಿಮೇಟೆಡ್ ಪ್ರಾಫಿಟ್ ನಮ್ಗೆ ಆಲ್ರೆಡಿ ಗೊತ್ತು. ಎಷ್ಟಿದೆ ಎಸ್ಟಿಮೇಟೆಡ್ ಪ್ರಾಫಿಟ್? ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಪ್ರಾಬ್ಲಮ್ ಅಲ್ಲಿ. ಎಸ್ಟಿಮೇಟೆಡ್ ಪ್ರಾಫಿಟ್ 9,26,000, ರೈಟ್? 9,26,000. Now tax at 25%, right? Tax they are given for the 25%. Tax 25% ಅಂದ್ರೆ 9,26,000 into 25%, 2,31,500. Now health and education says 2,31,500 into 4%. Be careful, okay? 9,26,000 into 25% ಇದು 2,31,000 into 4% ಅಂದ್ರೆ ನಮಗೆ 2,31,000 ಅಂದ್ರೆ 9,260. ಆಮೇಲೆ ನೀವೇನಾದ್ರೂ ಹೆಲ್ತ್ ಅಂಡ್ ಎಜುಕೇಶನ್ ಎಸ್ಟಿಮೇಟೆಡ್ ಪ್ರಾಫಿಟ್ ಮೇಲೆ ಮಾಡಿದ್ರೆ ರಾಂಗ್ ಆಗುತ್ತೆ. ಅಂದ್ರೆ 25 plus 4% 29% ಟ್ಯಾಕ್ಸ್ ಆಗುತ್ತೆ. ಟೋಟಲ್ ಟ್ಯಾಕ್ಸ್ ಎಷ್ಟಾಯ್ತು ಇವಾಗ? ವಿ ಫೈಂಡ್ ಔಟ್ 2 lakh ಅಂದ್ರೆ ಓನ್ಲಿ ಫಾರ್ ದಿಸ್ ಟೂ ಐಟಮ್ಸ್. ಓಕೆ, ನಾಟ್ ಫಾರ್ ಎಸ್ಟಿಮೇಟೆಡ್ ಪ್ರಾಫಿಟ್. ಇಲ್ಲೂ ಟೋಟಲ್ ಮಾಡಂಗಿಲ್ಲ. 2,31,500 ಪ್ಲಸ್ 9,260 ಅಂದ್ರೆ 2,40,760. ಬಿ ಟೋಟಲ್ ಮಾಡ್ಬೇಕಾದ್ರೆ ಎಲ್ಲದೂ ಟೋಟಲ್ ಮಾಡಿದ್ರೆ ಅಂತಂದ್ರೆ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಇದಿಷ್ಟು ಮಾತ್ರ ಟೋಟಲ್ ಮಾಡಬೇಕು. This is not comes the total. Now ಇದಿಷ್ಟು ಆದ್ಮೇಲೆ ಪ್ರೈವೇಟ್ ಕಂಪನಿಗೆ ನಾವ್ ಏನ್ ಮಾಡ್ದೋ? ಫಾರ್ ದ ಎಸ್ಟಿಮೇಟೆಡ್ ಪ್ರಾಫಿಟ್ ಗೊತ್ತಿತ್ತು, ಟ್ಯಾಕ್ಸ್. ಪ್ರೈವೇಟ್ ಕಂಪನಿಗೆ we are not go for the interest on capital loan, okay, because this is a private company. This is not for the ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಆದ್ರೆ ಇಲ್ಲಿ ಮಾಡ್ತಿದ್ದೋ. ಇಲ್ಲಿ ಡೈರೆಕ್ಟ್ ಆಗಿ ನಮ್ಗೆ ಎಸ್ಟಿಮೇಟೆಡ್ ಪ್ರಾಫಿಟ್ ಟ್ಯಾಕ್ಸ್ ಕೊಟ್ರೆ ಆಯ್ತು. ನಾವು ವಿ ಕ್ಯಾನ್ ಗೋ ಫಾರ್ ದ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಲ್ಲಿ 9,26,000 ನಿಮ್ಗೆ ಬಂದಿರೋದು ಎಷ್ಟು? ಎಸ್ಟಿಮೇಟೆಡ್ ಪ್ರಾಫಿಟ್, ಸಾರಿ ಎಸ್ಟಿಮೇಟೆಡ್ ಪ್ರಾಫಿಟ್ ಮೈನಸ್ ನಿಮ್ಗೆ ವಾಟ್ ಇಸ್ ದ ಟ್ಯಾಕ್ಸ್? 2,40,760. ನಿಮ್ಗೆ ಇದಿಷ್ಟು ಮಾಡಿದ್ರೆ ಎಷ್ಟು ಸಿಗುತ್ತೆ? 6,85,240 rupees ಸಿಗುತ್ತೆ, ರೈಟ್? ನಾವು ಇದಿಷ್ಟು ಆದ್ಮೇಲೆ ಹ್ಯಾವ್ ಟು ಬಿ ಡಿವೈಡ್ ಇಂಟು ದ ಡಿವಿಡೆಂಡ್ ಫಾರ್ ದ ಈಚ್ ಶೇರ್ ಹೋಲ್ಡರ್ಸ್. ಅಲ್ಲೇ ಕ್ಲಿಯರ್ ಆಗಿ ಹೇಳಿದ ಪ್ರಾಬ್ಲಮ್ ಅಲ್ಲಿ. ಸಿ ಹಿಯರ್ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ಆಸ್ ಪರ್ ದ ಪ್ರಾಫಿಟ್ಸ್. ಅಲ್ಲಿ ಪ್ರಾಫಿಟ್ಸ್ ನ ಡಿವೈಡ್ ಮಾಡೋದು ಫಸ್ಟ್ ಗೆ. ಪಾರ್ಟ್ನರ್ಶಿಪ್ ಮಾಡಿ ಡಿವಿಡೆಂಡ್ಸ್ ನ ಈಕ್ವಲ್ ಆಗಿ ಡಿವೈಡ್ ಮಾಡಿ ಅಂತ ಹೇಳ್ತಿದ್ದಾನೆ. ಡಿವಿಡೆಂಡ್ಸ್ ಫಾರ್ ದ ಈಚ್ ಶೇರ್ ಹೋಲ್ಡರ್ಸ್. ಡಿವಿಡೆಂಡ್ ನ ಯಾವ್ದ್ರ ಮೇಲೆ ಡಿವೈಡ್ ಮಾಡ್ತೀರಾ? ವಾಟ್ ಇಸ್ ಆನ್ಸರ್? 6,85,240 ಸಿಕ್ತಲ್ಲ. ಹೌ ಮೆನಿ ಪಾರ್ಟ್ನರ್ಸ್ ಅದೇ? 2 ಪಾರ್ಟ್ನರ್ಸ್. ಡಿವೈಡ್ ಬೈ 2 ಮಾಡಿದ್ರೆ ವಿಲ್ ಗೆಟ್ 3,42,620 rupees. Okay, this is on dividend for the each shareholders. ಇದಿಷ್ಟು ಸಿಕ್ತು. ನಾವು ಇದಿಷ್ಟು ಆದ್ಮೇಲೆ ನಿಮ್ಗೆ ಟು ಫೈಂಡ್ ಔಟ್ ಫಾರ್ ದ ಇನ್ಕಮ್ ಫಾರ್ ದ ಈಚ್ ಶೇರ್ ಹೋಲ್ಡರ್ಸ್, ರೈಟ್? ಇನ್ಕಮ್ಸ್ ನ ಫೈಂಡ್ ಔಟ್ ಮಾಡ್ಬೇಕು ಈಚ್ ಶೇರ್ ಹೋಲ್ಡರ್ಸ್ಗೆ. ಇದು ಫಾರ್ ದ ಪ್ರೈವೇಟ್ ಕಂಪನಿಗೆ. ವಾಟ್ ಇಸ್ ದ ಡಿವಿಡೆಂಡ್ ಫಾರ್ ದ ಶೇರ್ ಹೋಲ್ಡರ್ಸ್? 3,42,620 rupees. ಸಾರಿ, 620 ಪೊಲೀಸ್ ಸ್ಟಾಪ್ ಆಗುತ್ತಾ? 3,42,620 rupees. ನಾವು ಅದಾದ್ಮೇಲೆ ಸಿ ದ ಪ್ರಾಬ್ಲಮ್ ಹಿಯರ್. ನಮ್ಗೆ ಪಾರ್ಟ್ನರ್ಶಿಪ್ ಫರ್ಮ್ಗೆ ಇನ್ನೊಂದು ಹೇಳ್ತೀನಿ, ಇದಕ್ಕೆ ಪ್ರೈವೇಟ್ ಕಂಪನಿಗೆ. ಸಿ ರೆಮ್ಯುನರೇಷನ್ ಬಂದು ಆಯ್ತು ನಮ್ಗೆ ಆಲ್ರೆಡಿ. ನಮ್ಗೆ ರೆಮ್ಯುನರೇಷನ್ ಕೊಡೋದು ಯಾವ್ದ್ರಲ್ಲಿ? ಫಾರ್ ದ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ. ನಾವು ಮಾಡ್ತಾ ಇರೋದು ಪ್ರೈವೇಟ್ ಕಂಪನಿ ಇವಾಗ. ಅದಾದ್ಮೇಲೆ ಪ್ರೈವೇಟ್ ಕಂಪನಿಗೆ ಏನಂತೆ ಮೆಡಿಕಲ್ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ. ಎಷ್ಟು? 24,000 ಪರ್ ಮಂತ್. ಅಂಡ್ ಮೆಡಿಕಲ್ ಫೆಸಿಲಿಟಿ 24,000 ಪರ್ ಮಂತ್ ಅಂದ್ರೆ, ರೈಟ್? ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಇನ್ಕಮ್ ಫಾರ್ ದ ಈಚ್ ಶೇರ್ ಹೋಲ್ಡರ್ಸ್. ಮೆಡಿಕಲ್ ಫೆಸಿಲಿಟಿ, ಸಾರಿ, ಪರ್ ಆನಮ್, ನಾಟ್ ಫಾರ್ ದ ಪರ್ ಮಂತ್. ರೆಮ್ಯುನರೇಷನ್ ಅಷ್ಟೇ. ಮೆಡಿಕಲ್ ಫೆಸಿಲಿಟಿ ಪರ್ ಆನಮ್ ಮತ್ತೆ ಪರ್ ಮಂತ್ ಅಂದ್ರೆ 24 into 12 ಮಾಡ್ಬೇಕಿತ್ತು. ಫಾರ್ ಪರ್ ಆನಮ್ 24,000 ಡೈರೆಕ್ಟ್ ತಗೊಳ್ತೀವಿ, ಬಿಕಾಸ್ ಪರ್ ಆನಮ್ ನಾವು ಕ್ಯಾಲ್ಕುಲೇಟ್ ಮಾಡೋದು. ನೆಕ್ಸ್ಟ್ ಅದಾದ್ಮೇಲೆ ನೋಡ್ರಿ, ಫಾರ್ ದ ಕಾರ್ ಫೆಸಿಲಿಟಿ ಫ್ರಮ್ ದ ರೆಸಿಡೆಂಟ್ ಟು ದ ಆಫೀಸ್ ಬ್ಯಾಕ್. ಸರ್ ಇದು ಹೆಂಗೆ ಪ್ರೈವೇಟ್ ಕಂಪನಿಗೆ ಬರುತ್ತೆ ಅಂದ್ರೆ, ಸಿ ನಮ್ಗೆ ಯಾವಾಗ ಪ್ರೈವೇಟ್ ಕಂಪನಿ ಮಾಡ್ತೀವಿ ಇದೆಲ್ಲ ಫೆಸಿಲಿಟೀಸ್ ಕೊಡ್ತೀವಿ. ಪಾರ್ಟ್ನರ್ಶಿಪ್ ಅಂದಾಗ ವಿ ಆರ್ ನಾಟ್ ಗಿವನ್ ಫಾರ್ ದ ಪಾರ್ಟ್ನರ್ಸ್. ಇದು ಪಾರ್ಟ್ನರ್ಸ್ ಇದನ್ನ ಯಾವುದು ಕೊಡಲ್ಲ. ಅದೇ ಪ್ರೈವೇಟ್ ಕಂಪನಿ ಅಂತ ಬಂದಾಗ ವಿ ಹ್ಯಾವ್ ಟು ಗಿವ್ ಫಾರ್ ದ ಇಂಡಿವಿಜುವಲ್, ರೈಟ್? ನಾವು ಮೆಡಿಕಲ್ ಫೆಸಿಲಿಟಿ ಆಯ್ತು. ಕಾರ್ ಫೆಸಿಲಿಟಿ ಎಷ್ಟು ಕೊಟ್ಟಿದ್ದಾನೆ? ರೆಸಿಡೆಂಟ್ ಫಾರ್ ಬ್ಯಾಕ್ ಟು ದ ಎಸ್ಟಿಮೇಟೆಡ್ 28,000 ಪರ್ ಆನಮ್. ಇದು ಕೂಡ ಪರ್ ಆನಮ್, ಪರ್ ನಾಟ್ ಫಾರ್ ಪರ್ ಮಂತ್. ಬಿ ಕೇರ್ಫುಲ್. 28,000 ಕೊಟ್ಟಿದ್ದಾನೆ. ನೆಕ್ಸ್ಟ್ ಅದಾದ್ಮೇಲೆ ಬೇರೆ ಏನಾದ್ರು ಎಕ್ಸ್ಪೆನ್ಸಸ್ ಇದೆಯಾ? ಎಷ್ಟು? ರೆಂಟ್ ಫ್ರೀ ಕೊಟ್ಟಿದ್ದಾನೆ. ರೆಂಟ್ ಫ್ರೀ ಹೌಸ್ ವ್ಯಾಲ್ಯೂ 34,000 ಈಚ್ ಅಂತ. ಅಂದ್ರೆ ನಾವು ಮಾಡ್ತಾ ಇರೋದೇ ಈಚ್ ಶೇರ್ ಹೋಲ್ಡರ್ಸ್ಗೆ. ಮತ್ತೆ ಅದನ್ನ ಡಿವೈಡ್ ಮಾಡ್ಬಿಟ್ರೆ 34,000 ಕೊಟ್ಟಿದ್ದಾನೆ. 34,000 ತಗೊಳ್ತೀವಿ. ನಾವು ವಿಲ್ ಗೆಟ್ ಎನ್ ಟೋಟಲ್ ಇನ್ಕಮ್ ಎಷ್ಟು?
46, 24, 28 ಅಂದ್ರೆ 4,28,620 rupees ಸಿಗುತ್ತೆ, ರೈಟ್. ದಿಸ್ ಇಸ್ ದ ಇನ್ಕಮ್ ಫಾರ್ ದ ಈಚ್ ಶೇರ್ ಹೋಲ್ಡರ್ಸ್. ಇದಿಷ್ಟು ಮಾಡಿದ್ರೆ ವಿಲ್ ಗೆಟ್ ಅನ್ 10 marks. ಓಕೆ, ಐ ಥಿಂಕ್ ನಾನು ಇದು ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಮಾಡಿಲ್ಲ, ನಾನು ಡೈರೆಕ್ಟ್ ಪ್ರಾಬ್ಲಮ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಾನು ಇನ್ನು ಒನ್ ಮೋರ್ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಫಸ್ಟ್ ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸಿ 10th one ಆಯ್ತು, ನೆಕ್ಸ್ಟ್ 11th one. 11th one they are given for GST problem. Okay, see, be careful. GST is the very easiest problem. Okay, but how to understand the problem? See, Miss Intel Limited manufacturing the heavy machines registered for the Jaipur anta barta idange. Be careful, it's in comes under IGST, but problems all included based on the problems. Okay, sorry, 10th one ge innon question kelidanalla, suggest whether the buy they should have the partnership or private company, right? I have to write the one line answer for this one. ಯಾವುದು ಸಜೆಸ್ಟ್ ಮಾಡ್ತೀರಾ ಫಾರ್ X should be from the partnership from private company na partnership from total income ಎಷ್ಟಿದೆ 4,28,000, but ಇಲ್ಲಿ ಯಾವ್ದು ಬರುತ್ತೆ for the business and the partnership firm ಅಲ್ಲಿ total income 3,68,000, but if you go for private company it will be good, right? ಅದನ್ನೇ ಬರೀ XYZ should be from the partnership firm rather than the private company ಅಂತ ಬರೆದ್ರೆ ಆಯ್ತು. ಓಕೆ, we'll move on to the 11th one. Heavy machine registered the Jaipur supplied the machine on MS Denny Limited. The C ಏನಾದ್ರೂ ಕೊಡಿ, ಉದಯಪುರ ಇನ್ವಾಯ್ಸ್ ಕೊಡಿದಾನೆ ಸೇಮ್ ಡೇಟ್ ಯೂಸಿಂಗ್ ದ ಮಂತ್ ಆಫ್ ಫೆಬ್ರವರಿ 2021. ಓಕೆ, ಫೆಬ್ರವರಿ ಇಲ್ಲಂತೆ 2021. ಅಸ್ಯೂಮ್ ದ CGST, SGST, IGST ಮಿಷಿನ್ಸ್ ಆಫ್ 9%, 9% and 18%. ಅಂದ್ರೆ CGST, SGST 9% ಅಂದ್ರೆ ಅವಾಗ IGST ಟೋಟಲ್ ಏನಾಗುತ್ತೆ 18% ಆಗುತ್ತೆ, IGST ಒಂದು 18% ಅಂತ ರೆಸ್ಪೆಕ್ಟಿವ್ಲಿ ಕೊಡಿದಾನೆ. ಸಿ ನಿಮ್ಗೆ ಏನಂದ್ರೆ ಫಸ್ಟ್ ನಮ್ಗೆ ITC ಮತ್ತೆ ITC ಅಂತ ಕೊಡ್ತಿರ್ತಾನೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಸ್ ಅಂತ. ಓಕೆ, ನಮ್ಗೆ ಏನಾದ್ರು ಪರ್ಚೇಸ್ ಇದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಸ್ ಅಂತ ತಗೊಳ್ತೀವಿ. ಸಿ ಬಟ್ ಪ್ರಾಬ್ಲಮ್ಸ್ ಅಲ್ಲಿ ನಿಮ್ಗೆ ಏನ್ ಮೈನ್ ನೋಡ್ಕೊಬೇಕಾದ್ರೆ ಗೊತ್ತಾ, ನೀವು ನಿಮ್ಗೆ ಫಸ್ಟ್ ಬರೀ ಪರ್ಚೇಸ್ ಸೇಲ್ಸ್ ಕೊಟ್ಟಿದ್ದಾನೆ ಅಂದ್ರೆ ಔಟ್ಪುಟ್ ಟ್ಯಾಕ್ಸ್ ತಗೊಳ್ರಿ, ಸೇಲ್ಸ್ ನ ಇನ್ ಮೈನಸ್ ಮಾಡಿದ್ರೆ ವಿಲ್ ಗೆಟ್ ಅನ್ ಈಸಿಲಿ ಫಾರ್ ದ GST ಪೇಯಬಲ್. ಅದನ್ನ ಟ್ಯಾಕ್ಸ್ ಕ್ರೆಡಿಟ್ ಮಾಡಿದ್ರೆ ವಿಲ್ ಡನ್ ದ ಪ್ರಾಬ್ಲಮ್. ಬಟ್ ಆದ್ರೆ ಈ ಟೈಪ್ ಆಫ್ ಪ್ರಾಬ್ಲಮ್ಸ್ ಕೊಟ್ಟಾಗ ನೀವು ಫಸ್ಟ್ ಏನ್ ಫೈಂಡ್ ಔಟ್ ಮಾಡಬೇಕು, ಫಸ್ಟ್ ನಾವ್ ಟು ಫೈಂಡ್ ಔಟ್ ಫಾರ್ ದ ವ್ಯಾಲ್ಯೂ, ದೆನ್ ಯು ಕ್ಯಾನ್ ಗೋ ಫಾರ್ ದ CGST ನ IGST ನ ಏನಂತ ಆಮೇಲೆ ಹೋಗ್ಬೇಕಾಗುತ್ತೆ ಪೇ ಮಾಡಕ್ಕೆ. ಓಕೆ, ಫಸ್ಟ್ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂಸ್. ಏನೇ ಕೊಡಿದಾನೆ, ಬೇಸಿಕ್ ಪ್ರೈಸ್ ಆಫ್ ದ 9 ಎಕ್ಸ್ಕ್ಲೂಸಿವ್ ಟ್ಯಾಕ್ಸಸ್ ಆಫ್ ದ ಡಿಸ್ಕೌಂಟ್ಸ್ ಕೊಡಿದಾನೆ, ಟ್ರೇಡ್ ಡಿಸ್ಕೌಂಟ್ ಕೊಡಿದಾನೆ. ಟ್ರೇಡ್ ಡಿಸ್ಕೌಂಟ್ ಕೊಟ್ಟಾಗ ಮೈನಸ್ ಮಾಡ್ತೀವಿ. ನಾನು ಇದನ್ನು ಕೂಡ ಫಾರ್ಮೆಟ್ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ನನ್ನ ಫಾರ್ಮೆಟ್ ಬೇಕಂದ್ರೆ ನಾನು ಮೆನ್ಷನ್ ಮಾಡಿರ್ತೀನಿ ಇನ್ ದ ಡಿಸ್ಕ್ರಿಪ್ಷನ್. ಓಕೆ, ಐ ವಿಲ್ ಮೆನ್ಷನ್ ದ PDF ಫಾರ್ಮೆಟ್ ಆಲ್ಸೋ, ಅಂಡ್ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಡಿಸ್ಕೌಂಟ್, ಟ್ರೇಡ್ ಡಿಸ್ಕೌಂಟ್ ಬಂದ್ರೆ ತಗೊಳ್ತೀವಿ, ಕ್ಯಾಶ್ ಡಿಸ್ಕೌಂಟ್ ಬಂದ್ರೆ ತಗೊಳಲ್ಲ. ಅಂಡ್ ಸೆಕೆಂಡರಿ ಪ್ಯಾಕಿಂಗ್ ಫಾರ್ ದ ಹೈರ್ ಸ್ಟ್ರೀಟ್ ಫಾರ್ ದ ಸೇಫ್ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಮಿಷಿನ್ ಆನ್ ದ ರಿಕ್ವೆಸ್ಟ್ ಬೈ. ಸಿ ಇನ್ನೊಂದು ನೆನ್ಪಿಟ್ಕೊಂಡ್ರಿ, ಪ್ರೈಮರಿ ಪ್ಯಾಕಿಂಗ್ ಅಂದ್ರೆ ವಿಲ್ ಇಗ್ನೋರ್. ಓಕೆ, ಸೆಕೆಂಡರಿ ಪ್ಯಾಕಿಂಗ್ ಆದ್ರೆ ಮಾತ್ರ ತಗೊಳ್ತೀವಿ. ಪ್ರಾಬ್ಲಮ್ ಸೆಕೆಂಡರಿ ಪ್ಯಾಕಿಂಗ್ ತಗೊಂಡಿದ್ದಾನೆ, ಹ್ಯಾವ್ ಟು ಬಿ ಕನ್ಸಿಡರ್. ಪ್ರೈಮರಿ ಪ್ಯಾಕ್ ನ ಯಾಕೆ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯರ್ ಗೋಯಿಂಗ್ ಫಾರ್ ಅಮೆಝಾನ್ ಆರ್ ಫ್ಲಿಪ್ಕಾರ್ಟ್ ಅಂದ್ರೆ ನೀವು ಬೈ ಮಾಡಿದ್ರೆ ಅವ್ನು ಪ್ಯಾಕ್ ಮಾಡ್ಕೊಟ್ಟಿರ್ತಾನೆ, ಅದಕ್ಕೆ ಯಾರು ಚಾರ್ಜ್ ಮಾಡ್ಬಿಡಲ್ಲ, ಚಾರ್ಜ್ ಪೇ ಮಾಡಲ್ಲ. ಬಟ್ ಅದೇ ನೀವೇನಾದ್ರೂ ಇಫ್ ಯರ್ ಗೋಯಿಂಗ್ ಫಾರ್ ಗಿಫ್ಟ್ ಪ್ಯಾಕಿಂಗ್ ಅಂದ್ರೆ ಅವ್ನು ಏನ್ ಮಾಡ್ತಾನೆ, ಚಾರ್ಜಸ್ ನ ಪೇ ಮಾಡ್ಬೇಕಾಗತ್ತೆ. ಅದೇ ಸೆಕೆಂಡರಿ ಪ್ಯಾಕಿಂಗ್. ಓಕೆ, ನಾವು ಇನ್ನೊಂದು ಪ್ಯಾಕಿಂಗ್ ಮಾಡಿಸಿದ್ರೆ ಅದನ್ನ ತಗೊಳ್ಳೇಬೇಕಾಗತ್ತೆ. ನೆಕ್ಸ್ಟ್ ಡಿಸೈನ್ ಅಂಡ್ ಇಂಜಿನಿಯರಿಂಗ್ ಚಾರ್ಜಸ್ ಎಸ್ ಟು ಬಿ ಕನ್ಸಿಡರ್, ತಗೊಳ್ಳೇಬೇಕು. ಟ್ಯಾಕ್ಸ್ ಲಿಮಿಟ್ ಬರ್ ದ ಮುನ್ಸಿಪಲ್ ಅಥಾರಿಟಿ ಫಾರ್ ದ ಸೇಲ್ಸ್ ಆಫ್ ದ ಮಿಷಿನ್. ಮುನ್ಸಿಪಲ್ ಅಥಾರಿಟಿ ಆಗಿಲಿ ಏನಾದ್ರು ಆಗಿಲಿ, ಬಟ್ ಹ್ಯಾವ್ ಟು ಪೇ ದ ಟ್ಯಾಕ್ಸ್, ರೈಟ್? ನಾವು ಪೇ ಮಾಡ್ತೀವಿ ಟ್ಯಾಕ್ಸ್ ಅಂದ್ರೆ ಹ್ಯಾವ್ ಟು ಬಿ ಟೇಕನ್ ಫಾರ್ ದ ವ್ಯಾಲ್ಯೂಸ್, ರೈಟ್? ನಾವು ಇದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ subsidy received from the suppliers from the state government for the encourage for the manufacturer to the machine. See, state government encourage ಮಾಡ್ತಿದೆ, ಇದನ್ನ ತಗೊಳಂಗಿಲ್ಲ. ಓಕೆ, ಸಬ್ಸಿಡಿ ಕೊಡ್ತಾ ಇರೋದನ್ನ ತಗೊಳಲ್ಲ, ವಿ ಆರ್ ನಾಟ್ ಕನ್ಸಿಡರಿಂಗ್. ನೆಕ್ಸ್ಟ್ ಫ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜಸ್, ಎಸ್ ಇನ್ಸ್ಪೆಕ್ಷನ್ ಚಾರ್ಜಸ್ ಬರ್ತಿದೆ ಅಂದ್ರೆ ಏಜೆನ್ಸಿ ಹ್ಯಾವ್ ಟು ಬಿ ಕನ್ಸಿಡರ್ 22. ನೆಕ್ಸ್ಟ್ ಇಂಟ್ರೆಸ್ಟ್ ಅಮೌಂಟ್ ಪೇಡ್ ಟು ಬಿ 12,000 rupees, ಎಸ್ ಹ್ಯಾವ್ ಟು ಬಿ ಟೇಕನ್. ನೆಕ್ಸ್ಟ್ IGST CGST ಕೊಡಿದಾನೆ, ಇದನ್ನ CGST GST ಫೈಂಡ್ ಔಟ್ ಮಾಡಿ ತಗೋಣ. ಫಸ್ಟ್ ಇದಿಷ್ಟು ವ್ಯಾಲ್ಯೂಸ್ ನ ತಗೊಂಡು to be find out for the ITC. See, first question adhe helidane, Miss Intel Company Limited has no ITC balance of beginning of the February 2021. The beginning adu eno ilvante, all other the condition necessary to the availing the eligibility of ITC has been fulfilled. ಅಂದ್ರೆ ITC ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ತೀವಿ ನಾವು. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನ ಫೈಂಡ್ ಔಟ್ ಮಾಡಬೇಕು, ಅಂದ್ರೆ ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಪರ್ಚೇಸ್ ಮಾಡೋದಕ್ಕೆ, ಮಿಷಿನ್ ಏನ್ ವ್ಯಾಲ್ಯೂ ಆಗಿದೆ ಅಂತ. ಅಂಡ್ ದೇರ್ ಇಸ್ ಅ ನೋ, ಸೆಕೆಂಡ್ ಕ್ವಶನ್, ದೇರ್ ಇಸ್ ಅ ನೋ there are no other transactions of suppliers during the month of February 2021. ಬೇರೆ ಯಾವುದು ಸಪ್ಲೈಸ್ ಇಲ್ವಂತೆ, ಇದಿಷ್ಟೇ ಅಂತೆ. Miss Intel Limited of Denel Limited are not related the persons. Okay, anything how to find out the GST payable, right? Now we can go for the answer part. ನಾನು ಆಲ್ರೆಡಿ ಫಾರ್ಮೆಟ್ ತಗೊಂಡಿದ್ದೀನಿ. Computation of the value of the supply, first one. What is the basic price of the machine ಕೊಟ್ಟಿದ್ದಾನೆ ನೋಡ್ಕೊಡ್ರಿ ಪ್ರಾಬ್ಲಮ್ ಅಲ್ಲಿ, 28,50,000, right?
28,50,000 ಕೊಟ್ಟಿದ್ದಾನೆ. 28,50,000 ಇದರಲ್ಲಿ ಏನಾದ್ರು ಡಿಸ್ಕೌಂಟ್ಸ್ ಕೊಟ್ಟಿದ್ರೆ ಲೆಸ್ ಮಾಡ್ಬಿಡೋಣ. ಎಸ್ ದರ್ ಆರ್ ಗೋನ್ ಫಾರ್ ದ ಟ್ರೇಡ್ ಡಿಸ್ಕೌಂಟ್. ಎಷ್ಟು ಡಿಸ್ಕೌಂಟ್? 85,500 rupees ಕೊಟ್ಟಿದ್ದಾನೆ. 85,500 rupees. ನಾವು ಇದನ್ನ ಡಿಡಕ್ಟ್ ಮಾಡ್ಬೇಕಾಗತ್ತೆ ಟ್ರೇಡ್ ಡಿಸ್ಕೌಂಟ್ ನ. ನಾವು ವಿಲ್ ಗೆಟ್ ಅ ನೆಟ್ ಪ್ರೈಸ್. ಓಕೆ ಸಾರಿ, ತಗೊಂತಾನೆ ಇಲ್ವಾ? Some problem is happened. No problem. Okay, we'll manually calculate. See, 28,50,000 minus 85,500 ಅಂದ್ರೆ 27,64,500 rupees ಸಿಗುತ್ತೆ. ನೆಕ್ಸ್ಟ್ ನಮಗೆ ಅದಾದ್ಮೇಲೆ ಪ್ರಾಬ್ಲಮ್ ಏನೇನು ಕೊಡಿದಾನೆ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದೆ ಅದನ್ನ ತಗೊಳ್ತಾ ಹೋಗ್ತೀವಿ. ಟ್ರೇಡ್ ಡಿಸ್ಕೌಂಟ್ ಆಯ್ತು. ಸೆಕೆಂಡ್ರಿ ಪ್ಯಾಕಿಂಗ್ ಬರುತ್ತೆ ಅಂತ ಹೇಳಿದೆ. ಸೆಕೆಂಡ್ರಿ ಪ್ಯಾಕಿಂಗ್ ತಗೊಳ್ತೀವಿ. ಎಷ್ಟು ಅಮೌಂಟ್ ಕೊಡಿದಾನೆ? 30,000. ರೈಟ್. ಆಡ್ ಎಕ್ಸ್ಪೆನ್ಸಸ್ ಟು ಬಿ ಇನ್ಕ್ಲೂಡೆಡ್. ಯಾವ್ದು ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗುತ್ತೆ ತಗೊಳ್ತೀವಿ. 30,000 ಆಯ್ತು. ನೆಕ್ಸ್ಟ್ ಡಿಸೈನ್ ಅಂಡ್ ಇಂಜಿನಿಯರಿಂಗ್ ಚಾರ್ಜಸ್ ಕೊಟ್ಟಿದ್ದಾನೆ. 90,000 ತಗೊಳ್ತೀವಿ. 90,000. ನೆಕ್ಸ್ಟ್ ಅದಾದ್ಮೇಲೆ 25,000 ಫಾರ್ ಟ್ಯಾಕ್ಸ್ ಲಿಮಿಟ್ ಫಾರ್ ದ ಮುನ್ಸಿಪಲ್ ಅಥಾರಿಟಿ. ಎಸ್, ನಾಟ್ ಟು ಬಿ ಕನ್ಸಿಡರ್. 25,000. ನೆಕ್ಸ್ಟ್ ಮುನ್ಸಿಪಲ್ ಅಥಾರಿಟಿ ಆಯ್ತು. ನೆಕ್ಸ್ಟ್ ಸಬ್ಸಿಡಿ ರಿಸೀವ್ಡ್. ಸಬ್ಸಿಡಿ ತಗೊಂಡ್ರೆ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಿರೋದು ಎನ್ಕರೇಜ್ಮೆಂಟ್ಗೆ. ವಿ ಆರ್ ನಾಟ್ ಕನ್ಸಿಡರಿಂಗ್ ದಿಸ್ ಒನ್. Next, free delivery inspection charges, yes, have to be taken. Amount will be on free delivery 22,000, I think so, right? Check it. 22,000 only, yes. Next, interest amount paid. Interest amount ತಗೊಳ್ತೀವಿ 12,000. Delayed payment ಗೆ 12,000 ತಗೊಳ್ತೀವಿ. See, that's all right. Other things ಇದು CGST SGST ಕ್ಯಾಲ್ಕುಲೇಷನ್ ಮಾಡಕ್ ಕೊಟ್ಟಿರೋದು. ಇದಿಷ್ಟು ಆದ್ರೆ ವಿಲ್ ಗೆಟ್ ಅನ್ ವ್ಯಾಲ್ಯೂ ಆಫ್ ದ ಸಪ್ಲೈ. ಇದಿಷ್ಟು ಟೋಟಲ್ ಮಾಡಿದ್ರೆ ವಿಲ್ ಗೆಟ್ ಅನ್ ವ್ಯಾಲ್ಯೂ ಆಫ್ ದ ಸಪ್ಲೈ 28,000 43,500 rupees ಸಿಗುತ್ತೆ. ಓಕೆ, ದಿಸ್ ಇಸ್ ದ ವ್ಯಾಲ್ಯೂ ಆಫ್ ದ ಸಪ್ಲೈ. ಸಬ್ಸಿಡಿ ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್ ನಾಟ್ ಇನ್ಕ್ಲೂಡೆಡ್ ಬಿಕಾಸ್ ಇಟ್ಸ್ ಅನ್ ಎಕ್ಸಾಂಪ್ಟೆಡ್. ಅದೊಂದು ತಗೊಂಡಿಲ್ಲ, ಮಿಕ್ಕಿದೆಲ್ಲದು ಶೋ ಮಾಡಿದೀವಿ. ವಿಲ್ ಗೆಟ್ ಅನ್ ವ್ಯಾಲ್ಯೂ ಆಫ್ ದ ಸಪ್ಲೈ. ನೌ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ಫಾರ್ ದ CGST SGST IGST ನ ಈಸಿಯಾಗಿ ಫೈಂಡ್ ಔಟ್ ಮಾಡೋದು. ಸಿ, ಅದಾದ್ಮೇಲೆ ನೋಡ್ರಿ ಇನ್ವರ್ಟ್ ಸಪ್ಲೈಸ್ ಕೊಟ್ಟಿದ್ದಾನೆ. IGST paid by the food items for the consumption by the employee working in the history 8,000 rupees ಕೊಟ್ಟಿದ್ದಾನೆ. ಅಂದ್ರೆ IGST ಅಂದ್ರೆ ಇಲ್ಲಿ ಜೈಪುರದ ಕೊಟ್ಟಿದ್ದಾನೆ IGST. ಅದಾದ್ಮೇಲೆ SGST CGST ನು ಕೊಟ್ಟಿದ್ದಾನೆ. ₹15,000 ಈಚ್ ಪೇಯ್ಡ್ ಬೈ ದ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಪ್ರೊಸೆಸ್. 30,000 ಕೊಟ್ಟಿದ್ದಾನೆ. ಅಂದ್ರೆ CGST ಸ್ಟೇಟ್ ಗೌರ್ಮೆಂಟ್ ಗೆ 15,000, ಸೆಂಟ್ರಲ್ ಗೌರ್ಮೆಂಟ್ ಗೆ 15,000. ನಾನು ಅದುವಾಗ್ಲೇ ಹೇಳಿದೆ GST ಈಸಿಯೆಸ್ಟ್ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆದ್ರೆ ಕ್ಯಾಲ್ಕುಲೇಟ್ ಮಾಡೋದು. ಇದಿಷ್ಟು ಕಾಂಪಿಟೇಷನ್ ವ್ಯಾಲ್ಯೂ ಆಫ್ ದ ಸಪ್ಲೈ ಆದ್ಮೇಲೆ ಹ್ಯಾವ್ ಟು ಫೈಂಡ್ ಔಟ್ ಫಾರ್ ದ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ. IGST ಎಷ್ಟು ಪರ್ಸೆಂಟ್ ಕೊಟ್ಟಿರೋದು? 18% ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ಓಕೆ, 18% ಅಂದ್ರೆ ನಮ್ಗೆ ಯಾವ ವ್ಯಾಲ್ಯೂ? 28,000 ಇಲ್ಲೇ ಇದೆ. ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಬರ್ತಾನೆ 28,000 43,500. ಬಿಕಾಸ್ ಆಫ್ ದ ರೀಸನ್ ಓನ್ಲಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ನಾವು ನಿಮಗೆ 28,43,500 ಅಂದ್ರೆ 18% ಎಷ್ಟು ಬರುತ್ತೆ? ವಿಲ್ ಗೆಟ್ ಅನ್ 5,11,830 rupees ಬರುತ್ತೆ. ದಿಸ್ ಇಸ್ ದ ಔಟ್ಪುಟ್ GST ಲಯಬಿಲಿಟಿ. ಓಕೆ, ನಮ್ಗೆ ಇಷ್ಟು ಫೈಂಡ್ ಔಟ್ ಮಾಡಿದ್ರೆ ನಾವು ಇನ್ಪುಟ್ ಟ್ಯಾಕ್ಸ್ ಕೊಡಿದಾನೆ ನಿಮಗೆ ಪ್ರಾಬ್ಲಮ್ ಅಲ್ಲಿ. ಇನ್ಪುಟ್ ಟ್ಯಾಕ್ಸ್ ಎಷ್ಟು? ITC ನಾಟ್ ಅಲೌಡ್ ಅಂತ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಕೊಡಿದಾನೆ. ಸಿ ಹಿಯರ್ ದೇರ್ ಇಸ್ ನೋ ಅದರ್ ಟ್ರಾನ್ಸಾಕ್ಷನ್ಸ್ ಅಪ್ಲೈಡ್ ಬೈ ಡ್ಯೂರಿಂಗ್ ದ ಮಂತ್. ಓಕೆ, ನೋ ITC ಕೊಡಿದಾನೆ ನೋಡಿ. ನೆಸೆಸರಿ ಎಲಿಜಿಬಲ್ ಹ್ಯಾವ್ ಬಿನ್ ಫುಲ್ಫಿಲ್ಡ್, ನೋ ITC ಬ್ಯಾಲೆನ್ಸ್ ಅಂತ ಹೇಳಿದಾನೆ. ಓಕೆ, ಬಟ್ ಅದಾದ್ಮೇಲೆ ಹ್ಯಾವ್ ಟು ಕ್ಯಾಲ್ಕುಲೇಟ್ ರೈಟ್. IGST ಫುಡ್ ಆಫ್ ದ ಎಂಪ್ಲಾಯೀಸ್ ಇಲ್ಲೇ ಕೊಡಿದಾನಲ್ಲ 8,000 rupees ಕೊಡಿದಾನೆ. ರೈಟ್, 8,000 ಬುಕ್ ಫಾರ್ ದ ಕ್ರೆಡಿಟ್. ITC ಅಲೌಡ್ ಕ್ಯಾಲ್ಕುಲೇಟ್ ಮಾಡೋಣ. ITC ಅಲೌಡ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಅವನೇ ಕೊಡಿದಾನೆ ನೋಡ್ರಿ. CGST IGST 15,000 ಈಚ್ ಕೊಡಿದಾನ. ರೈಟ್, CGST 15,000 ಅಂಡ್ SGST ಆಲ್ಸೋ 15,000 ಈಚ್ ಕೊಡಿದಾನೆ. 30,000 ಆಗುತ್ತೆ. ಟೋಟಲ್ ITC ಪೇಬಲ್ ವಿಲ್ ಬಿ ಆನ್ 30,000. ಓಕೆ, 15,000 ಪ್ಲಸ್ 15,000. ನೌ ವಿ ಕ್ಯಾನ್ ಫೈಂಡ್ ಔಟ್. ಸಿ, ನಿಮ್ಗೆ ಎಷ್ಟು ಸಿಕ್ಕಿದ್ದು ಟ್ಯಾಕ್ಸ್? ಔಟ್ಪುಟ್ ಟ್ಯಾಕ್ಸ್ ಎಷ್ಟು? ಇದು ಔಟ್ಪುಟ್ ಟ್ಯಾಕ್ಸ್. ಈ ಔಟ್ಪುಟ್ ಟ್ಯಾಕ್ಸ್ ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಸೇಲ್ಸ್ ಎಲ್ಲೂ. ಬಿಕಾಸ್ ಆಫ್ ದ ರೀಸನ್ ನಾವು ಇದನ್ನ ಫೈಂಡ್ ಔಟ್ ಮಾಡಿ ಈ ವ್ಯಾಲ್ಯೂ ಮೇಲೆ ಎಷ್ಟು ಪರ್ಸೆಂಟ್ GST? 18% GST ಕೊಟ್ಟಿರೋದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಇದನ್ನು ಔಟ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ಪುಟ್ ಟ್ಯಾಕ್ಸ್ ಅವನೇ ಕೊಟ್ಟಿದ್ದಾನೆ. CGST SGST ಅಂತೆ ಅವ್ನು ಏನಂತ 15,000 ಈ CGST SGST. IGST ಬಂದು 8,000 ಅಂತ ಕೊಟ್ಟಿದ್ದಾನೆ. ರೈಟ್, ನಾವ್ ಇದಕ್ಕೆ ಫಸ್ಟ್ ಏನ್ ಮಾಡ್ಬೇಕು? ನಾವ್ ಇದಿಷ್ಟನ್ನು ತಗೊಬೇಕು ಫಸ್ಟ್. ಇದು IGST ಬಿಡಿ, ಬ್ಲಾಕ್ ಔಟ್ ಫಾರ್ ದ ಕ್ರೆಡಿಟ್ ಅದು ಬರಲ್ಲ ನಿಮ್ಗೆ. 5 lakh ಔಟ್ಪುಟ್ ಟ್ಯಾಕ್ಸ್ ಎಷ್ಟು? 5,11,830 rupees. 5,11,830 rupees ಮೈನಸ್ ITC ಅವೈಲಬಲ್ ಎಷ್ಟು? ಟೋಟಲ್ ITC ಅವೈಲಬಲ್ 30,000 ಮೈನಸ್ 30,000. ಸಾರಿ,
minus 30,000. ನಾವು 5,11,830 minus 30,000 ಮಾಡಿದ್ರೆ 4,81,830 rupees. ಇದಿಷ್ಟು ಮಾಡಿದ್ರೆ ನಿಮಗೆ ಮುಗೀತು ಪ್ರಾಬ್ಲಮ್. It is a 10 marks problem. Okay. If you have any doubts, you can comment on the section. Okay, comment ಮಾಡಿ. I'll clarify your doubts. Okay, anyway, thank you all of you. Have a nice day.